21 ಡೇಸ್ ಚಾಲೆಂಜ್ ಅಂತೆಲ್ಲ ಮಾಡ್ತಾರಲ್ಲ ಸರ್, ಅದಂತೂ ಈಗ ಸೋಷಿಯಲ್ ಮೀಡಿಯಾ ತುಂಬ ಟ್ರೆಂಡ್ ಆಗ್ತಾ ಇದೆ. 21 ದಿವಸ ಆದ್ಮೇಲೆ ಕೂಡ ನಿರಂತರವಾಗಿ ನಾವು ನಮ್ಮನ್ನು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಅವಾಗ ಅದು ಉಳ್ಕೊಳ್ಳುತ್ತೆ, ನಾವು ಫಾಲೋ ಮಾಡ್ತೇವೆ. 5 ಗಂಟೆಗೆ ಯಾರ್ಯಾರು ಹೇಳ್ತಾರೆ ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ ಅಂತ. 5 ಗಂಟೆ ಎದ್ದ ತಕ್ಷಣಕ್ಕೆ ನೀವು ನರೇಂದ್ರ ಮೋದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈ ಸರ್ಕ್ಯಾಡಿಯಮ್ ರಿದಮ್ಗೂ ನಮ್ಮ ಮೆಂಟಲ್ ಅಥವಾ ಫಿಸಿಕಲ್ ಹೆಲ್ತ್ಗೂ ಯಾವ ರೀತಿ ಕನೆಕ್ಷನ್ ಇದೆ ಸರ್? ಯಾವುದೇ ನಿತ್ಯ ಚಟುವಟಿಕೆಯನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಫಿಕ್ಸ್ ಮಾಡ್ಕೊಳ್ಳಿ, ಅದನ್ನ ಪದೇ ಪದೇ ಬದಲಾವಣೆ ಮಾಡಬೇಡಿ. ಇದು ಆರೋಗ್ಯದ ಗುಟ್ಟು. ಸರ್, ಈ ಫಿಸಿಕಲ್ ಫ್ಯಾಟಿಗ್ ಮತ್ತೆ ಮೆಂಟಲ್ ಫ್ಯಾಟಿಗ್ ಯಾವ ರೀತಿ ಐಡೆಂಟಿಫೈ ಮಾಡಿದ್ರು ಸರ್? ದೇಹ ಮತ್ತು ಮನಸ್ಸು ಒಂದೇ ನಾಣ್ಯದ ಎರಡು ಮುಖ. ಇವತ್ತಿನ ಫಾಸ್ಟ್ ಲೈಫಲ್ಲಿ ಸ್ಟ್ರೆಸ್, ಆಂಗ್ಸೈಟಿ, ಓವರ್ ಥಿಂಕಿಂಗ್, ಮೆಂಟಲ್ ಎಕ್ಸಾಷನ್ ಇವೆಲ್ಲ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಸೊ ಪ್ರತಿದಿನ ನಾವು ಫೇಸ್ ಮಾಡುವಂತಹ ಈ ರೀತಿಯ ಒಂದಷ್ಟು ಮೆಂಟಲ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಜನರ ವೈದ್ಯ ಅಂತಲೇ ಫೇಮಸ್ ಆಗಿರುವಂತಹ ಹಾಗೆ ಪದ್ಮಶ್ರೀ ಪುರಸ್ಕೃತ ಮನೋವೈದ್ಯರಾದ ಡಾಕ್ಟರ್ CR ಚಂದ್ರಶೇಖರ್ ಅವರು. ಸರ್, ನಮಸ್ಕಾರ. ನಮಸ್ಕಾರ. ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರುವಂತಹ ಜೊತೆಗೆ ನಾವು ಕಾಮನ್ ಆಗಿ ಫೇಸ್ ಮಾಡುವಂತಹ ಒಂದಷ್ಟು ವಿಷಯಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಸರ್. ಕೇಳಿ. ಮೊದಲನೇದಾಗಿ ಕನ್ಸಿಸ್ಟೆನ್ಸಿ. ಅಂದರೆ ಕನ್ಸಿಸ್ಟೆಂಟ್ ಆಗಿ ಒಂದು ಹ್ಯಾಬಿಟನ್ನು ಲಾಂಗ್ ಟರ್ಮ್ವರೆಗೂ ಮಾಡೋದಕ್ಕೆ ಈಗಿನ ಕಾಲದಲ್ಲಿ ಯಾರಿಗೂ ಆಗ್ತಾ ಇಲ್ಲ, ಎಲ್ಲ ಕ್ವಿಕ್ ಆಗಿ ಆಗಬೇಕಾಗ್ತದೆ. ಸೊ ನೀವೇನು ಹೇಳ್ತೀರಾ ಸರ್? ಒಂದು ಯೋಗ ವ್ಯಾಯಾಮ ಮಾಡಬೇಕು ನಿರ್ಧಾರ ಮಾಡ್ತೇನೆ, ಒಂದಿನ 2 ದಿನ ಮಾಡೇ ಬಿಟ್ಬಿಡ್ತೇನೆ. ದಿನ ಯೋಗ ಕಲಿತಾರೆ, 1 ವಾರ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಗೊತ್ತಾನೆ. ಅಥವಾ ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕು ಅಂತ ಅಂದ್ಕೊಳ್ತೇನೆ, ನಾಳೆ ಹೇಳ್ತೇನೆ, ನಾಡ್ದು ಫಾಲೋ ಮಾಡಲ್ಲ. ಹಾಗಾಗಿ ಏಕೆಂದರೆ ಜನಗಳೀಗ ಒಂದು ರೀತಿ ಚಡಪಡಿಕೆ. ಯಾವುದೇ ನಿರ್ಧಾರ ಮಾಡಿದಾಗ ಅದನ್ನು ಫಾಲೋ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಏನನ್ನು ನಿರ್ವಹಿಸಬೇಕು ಅಂತಕ್ಕಂಥ ಮನೋಭಾವ ಬಹಳ ಜನ ಇಲ್ಲ. ಈಗ ಗಾಳಿ ಬಂದಾಗ ತೋರ್ಕೊಳ್ತಾರೆ ಅಷ್ಟೇ, ಅಗತ್ಯ ಬಂದಾಗ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಹಾಗಾಗಿ ಪ್ರತಿ ವ್ಯಕ್ತಿ ಯಾವುದೇ ಅಭ್ಯಾಸವನ್ನು ಶುರು ಮಾಡಿದಾಗ ನಾನು ಇದನ್ನು ನಿರಂತರವಾಗಿ ಮಾಡ್ತೀನಿ ಅಂತ ಹೇಳ್ಕೋಬೇಕು. ಆಮೇಲೆ ಬೇರೆಯವ್ರಿಗೆ ಹೇಳಬೇಕು, ನಾನು 6 ಗಂಟೆಗೆ ಹೇಳಬೇಕು, ದಯವಿಟ್ಟು ಎಪ್ಸಿ. ಓಕೆ. ಅಥವಾ ನಾನು ವ್ಯಾಯಾಮ ಮಾಡೋಕ್ಕೂ ವ್ಯಾಯಾಮದ ಟ್ರ್ಯಾಕ್ ಸೂಟ್ ತೊಗೊಂಡಿದ್ದಾನೆ, ಶೂ ತೊಗೊಂಡಿದ್ದಾನೆ, ಬೆಳಿಗ್ಗೆ ಸಾಯಂಕಾಲ ವಾಕ್ ಮಾಡಬೇಕು, ಮನೇಲಿ ಹೇಳಬೇಕು, ನೀವು ಟೈಮ್ ಆಯ್ತಪ್ಪ ವಾಕಿಂಗ್ ಹೋಗು ಅಂತ. ಅದು ನಾನೇ ಪ್ರತಿ ದಿವಸ ಬೆಳಿಗ್ಗೆ ಎದ್ದಾಗ ಒಂದು ಟೈಮ್ ಟೇಬಲ್ ಬರ್ಕೊಂಡು ಇಷ್ಟೊತ್ತಿಗೆ ಈ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ಧಾರ, ಆ ಮೋಟಿವೇಶನ್ನು. ಮತ್ತು ಮಾಡೋ ಚಟುವಟಿಕೆಯನ್ನು ಖುಷಿಯಿಂದ ಮಾಡಬೇಕು. ಬಲವಂತಕ್ಕೆ ಮಾಡೋಕೆ ಹೋಯ್ತು ಅಂತಂದರೆ ಆ ಚಟುವಟಿಕೆಯಿಂದ ನನಗೆ ಲಾಭ ಇಲ್ಲ ಅಂತ ಅನ್ಸಿದ್ರೆ, ಲಾಭ ಇದ್ದರೆ ಕಷ್ಟಪಡಬೇಕು. ಇವತ್ತು ಯಾರಿಗೂ ಕಷ್ಟಪಡೋಕ್ಕೆ ಯಾರೂ ತಯಾರಿಲ್ಲ, ಶ್ರಮ ಯಾರಿಗೂ ಬೇಕಾಗಿಲ್ಲ. ಹಾಗೆ ಶ್ರದ್ಧೆ ಎರಡೂ ಇಲ್ಲ. ಯಾವಾಗ ಶ್ರದ್ಧೆ ಇಲ್ವೋ, ಶ್ರಮ ಪಡೋಕ್ಕೆ ಮನಸ್ಸು ತಯಾರಿಲ್ವೋ, ಈಸಿ ಲೈಫ್, ಕಂಫರ್ಟಬಲ್ ಲೈಫು. ಹಾಗಾಗಿ ಯಾವಾಗಲೂ ಮಲಗ್ತಾರೆ, ಯಾವಾಗಲೂ ಹೇಳ್ತಾರೆ, ಏನೋ ತಿಂತಾರೆ, ಎಲ್ಲೋ ತಿಂತಾರೆ. ಯಾವುದೇ ನಿತ್ಯ ಚಟುವಟಿಕೆಯನ್ನು ಬೆಳಗ್ಗೆ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ಡಿಸಿಪ್ಲಿನ್ನು ಇಲ್ಲ. ಹಾಗೆ ಮಕ್ಕಳಿಗೂ ಅಷ್ಟೇ ನಾವು ಹಾಗೆ ಅದೇ ಕಳಿಸ್ತೇವೆ, ಡಿಸಿಪ್ಲಿನ್ ಇಲ್ಲ. ಒಂದು ವ್ಯಾನ್ ಬಂದಿದೆ, ಆವಾಗ ತರಾತುರಿನಲ್ಲಿ ಮಗು ರೆಡಿ ಮಾಡ್ತೇವೆ. 7 ಗಂಟೆಗೆ ವ್ಯಾನ್ ಬರ್ತದೆ, ಇನ್ನು 5:30ಗೆ ಹೇಳಬೇಕು ಅಂತ ಎಬ್ಬಿಸ್ಬೇಕು. ಇಲ್ಲಾಂತಂದರೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಯಾರೋ ಎಬ್ಬಿಸ್ತಾರೆ, ನನ್ನ ವ್ಯಾನ್ ಹೋಯಿತು, ಅಮ್ಮ ಸ್ಕೂಲ್ ಕರ್ಕೊಂಡು ಬಿಡ್ತಾಳೆ ಅಂತ ಮುಗಿತದೆ. ಹಾಗಾಗಿ ಇದನ್ನು ನಾವು ಪ್ರತಿಯೊಬ್ಬರೂ ಗಮನಿಸಬೇಕು. ಯಾಕಂದರೆ ಹಿಂದಿನ ಜನ್ರೇಷನ್ನು, ನಮ್ಮ ತಂದೆ ಜನ್ರೇಷನು, ತಾತನ ಜನ್ರೇಷನಲ್ಲಿ ಆ ಒಂದು ಕಮಿಟ್ಮೆಂಟ್ ಇರ್ತಾಯಿತ್ತು. ಮತ್ತು ಅದಕ್ಕೆ ಒಂದು ಧಾರ್ಮಿಕ ಲೇಪನ. ನಾನು ಈ ಕೆಲಸ ಮಾಡ್ತೋ ದೇವ್ರು ಮೆಚ್ಚುತ್ತಾನೆ, ಅದು 4 ಜನ ಮೆಚ್ಚುತ್ತಾರೆ, 4 ಜನ ಮೆಚ್ಚುವಾಗೆ ಬದುಕೋನ್ನೋರು. ಈಗ ಯಾರು ಮೆಚ್ಚಬೇಕಾದಿಲ್ಲ. ಈಗ ನಾನು ಮೆಚ್ಚಿಕೊಂಡ್ರೆ ಸಾಕು. ಹೀಗಾಗಿ ಸೋಷಿಯಲ್ ಪ್ರೆಷರ್ ಇಲ್ಲ ಈಗ. ಹಾಗೆ ಸೋಷಿಯಲ್ ಅಪ್ರಿಸಿಯೇಷನ್ ಬೇಕು ಅನಿಸುತ್ತೆ, ಆದರೆ ಪಡೆಯೋ ವಿಧಾನ ನಮಗೆ ಬೇಕಾಗಿಲ್ಲ, ನಿರಂತರ ಶ್ರಮ ಬೇಕಾಗಿಲ್ಲ. ಹಾಗಾಗಿ ಇದನ್ನು ನಾವು ಮುಖ್ಯವಾಗಿ ನಾವು ಯುವಜನಾಂಗ 15ರಿಂದ 25 ಏನಿದೆ, ಇನ್ನು ಮಕ್ಕಳಿಗೆ ನಾವು ಹೇಳ್ತೇವೆ, ಅಪ್ಪ ಅಮ್ಮ ಹೇಳ್ತೇವೆ. 15ರಿಂದ 25 ಅವ್ರು ಯಾರ ಮಾತು ಕೇಳಲ್ಲ, ಅಪ್ಪ ಅಮ್ಮನ ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ, ಅವರೇ ಗುರು. ಹಾಗಾಗಿ ಅವರು ಹೇಳ್ಕೋಬೇಕು. ನಾವು ಯಾವುದೇ ಹವ್ಯಾಸ ಶುರು ಮಾಡಿದಾಗ, ನಿತ್ಯ ಚಟುವಟಿಕೆಯನ್ನು ಮಾಡುವಾಗ ನಾನು ಟೈಮ್ ಪ್ರಕಾರ ಮಾಡಲೇಬೇಕು ಅಂತಕ್ಕಂಥ ನಿರ್ಧಾರ ಮಾಡದೆ ಹೋಯ್ತು ಅಂತಂದರೆ ಯಾರನ್ನಾರು ರಿಮೈಂಡ್ ಮಾಡಿ ಅಂತ ನಮಗೆ ಹೇಳಬೇಕಷ್ಟೆ. ಈ 21 ಡೇಸ್ ಚಾಲೆಂಜ್ ಅಂತೆಲ್ಲ ಮಾಡ್ತಾರಲ್ಲ ಸರ್, ಅದಂತೂ ಈಗ ಸೋಷಿಯಲ್ ಮೀಡಿಯಾ ತುಂಬ ಟ್ರೆಂಡ್ ಆಗ್ತಾ ಇದೆ. 21 ದಿನ ನೀವು ಏನೇ ಮಾಡಿದ್ರು ಕೂಡ, ಯಾವುದೇ ಹ್ಯಾಬಿಟನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ
ನಿಮ್ಮ ಮೈಂಡ್ ಅದಕ್ಕೆ ಫೈನ್ ಟ್ಯೂನ್ ಹೌದು, ಆಗುತ್ತೆ ಅಂತ ಹೌದು, ಹೇಳ್ತಾರೆ. ಹೌದು, ಹೌದು. ಇದು ಸೈಂಟಿಫಿಕಲಿ ಅಲ್ಲ, ನಿಜನಾ ಹೌದು. ಅಂತ? ಯಾಕೆಂದರೆ ವೈರಿಂಗ್ ಆಗುತ್ತೆ. ಮೆದುಳಿನಲ್ಲಿ 10,000 ಕೋಟಿ ನರಕೋಶಗಳಿದ್ದಾವೆ. ಎಷ್ಟು? 10,000 ಕೋಟಿ ನರಕೋಶಗಳು. ಮುಖ್ಯವಾಗಿ ಮೆದುಳಿನ ಮುಂಭಾಗ ಅದು ಚಿಂತನೆ ಮಾಡುತ್ತೆ, ಮಂಥನ ಮಾಡುತ್ತೆ, ಯಾವ ಸರಿ ಯಾವ ತಪ್ಪು ಅಂತ ಯೋಚನೆ ಮಾಡುತ್ತೆ. ಅದಕ್ಕೆ ನೀವು ಟ್ರೈನಿಂಗ್ ಅದು 10 ದಿವಸ ಆಗ್ಬೋದು, 15 ದಿವಸ ಆಗ್ಬೋದು. ಈಗ ಡ್ರೈವಿಂಗ್ ಕಲಿತೀರಿ, ಕೆಲವು ಒಂದೇ ವಾರ ಕಲಿತು ಬಿಡ್ತಾರೆ. ಹೌದು. ಇನ್ನು ಕೆಲವರು 6 ತಿಂಗಳಾದರೂ ಕಲಿಯೋಕ್ಕಾಗಲ್ಲ. ಯಾಕೆಂದರೆ ಕಲಿಯೋದು ಇಂಟ್ರೆಸ್ಟ್ ಇಲ್ಲ, ಭಯ ಅವರಿಗೆ. ಎಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೋ, ನನಗೆ ಗಾಡಿ ಓಡ್ಸೋಕ್ಕಾಗೋದಿಲ್ಲ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿ 15 ದಿವಸ, 20 ದಿವಸ, 1 ತಿಂಗಳು, ಕೆಲವೆಲ್ಲ 3-4 ತಿಂಗಳು ಅದೇ ಕಾರ್ಯಕ್ರಮ ಅದೇ ಟೈಮಿಗೆ ಮಾಡೋ ಅಭ್ಯಾಸ ಮಾಡಿಕೊಳ್ಬೇಕು. ಆವಾಗ ವೈರಿಂಗ್ ಸ್ಟ್ರಾಂಗ್ ಆಗುತ್ತೆ. ಇಲ್ಲಾಂತಂದರೆ ಯಾವುದೋ ನೆಪ, ಮಳೆ ಬಂತು ಬೇಡ, ಬಿಸಿಲು ಬಂತು ಬೇಡ, ಅಥವಾ ಇದು ಯಾಕೆ ಮಾಡಬೇಕು, ಏನು ಲಾಭ ಅಂತಂದರೆ ಡೈಲಮಾ ಶುರುವಾಯಿತು ಅಂತಂದರೆ ಮೋಟಿವೇಶನ್ ಹೊರಟೋಗುತ್ತೆ. ಹಾಗಾಗಿ 3 ವಾರ 4 ವಾರ ಅಂತ ಇಟ್ಕೊಳ್ಳಿ ಸಾಮಾನ್ಯ ಒಂದು ಹ್ಯಾಬಿಟನ್ನ ಬದಲಾವಣೆ ಮಾಡಲಿಕ್ಕೆ. ಆಮೇಲೆ ಅದನ್ನು 21 ದಿವಸ ಆದಮೇಲೆ ಕೂಡ ನಿರಂತರವಾಗಿ ನಾವು ನಮ್ಮನ್ನು ಹೆಚ್ಚಿಸ್ಕೊಳ್ತಾ ಹೋಗಬೇಕು. ಆವಾಗ ಅದು ಉಳ್ಕೊಳ್ಳುತ್ತೆ, ನಾವು ಫಾಲೋ ಮಾಡ್ತೇವೆ. ಅದು ಯಾಕೆ ಸರ್ 21 ಡೇಸ್ ಅಂತಾನೆ ಅದೇ ಕಾನ್ಸೆಪ್ಟ್ ಹಾಗೆ ಇಟ್ಟಿರೋದು? ಆರ್ಬಿಟ್ರೇ ಮಾತ್ರ, ಯಾರು ತೂಕ ಮಾಡಿಲ್ಲ. 20 ದಿವಸ ಕಮ್ಮಿ, 25 ದಿವಸ ಜಾಸ್ತಿ, ರಿಸರ್ಚ್ಗಳೇನಾದ್ರು ನಡೆದಿದೆಯಾ? ಅಂದಾಜಷ್ಟೇ. ಓಕೆ. ಅದು 20 ದಿವಸ ಆಗ್ಬೋದು, ಕೆಲವು 30 ದಿವಸ ಆಗ್ಬೋದು, ಕೆಲವು 2 ತಿಂಗಳು ಬೇಕಾಗ್ಬೋದು, ಕೆಲವ್ರಿಗೆ 15 ದಿವಸ ಸಾಕು. ಅವರೇಜು ಯಾರೋ ಒಬ್ಬರು ನಾನು 100 ಜನ ನೋಡಿ ಒಂದು 20 ದಿವಸ ನೀನು ಮಾಡಪ್ಪ, ಆವಾಗ ಅದು ನಿನಗೆ ಮೈಗೂಡುತ್ತೆ, ಮೆದುಳಿಗೆ ಅದು ಅರ್ಥವಾಗುತ್ತೆ, ಅಲ್ಲಿ ಆ ಪ್ರೋಗ್ರಾಮ್ ರೆಕಾರ್ಡ್ ಆಗುತ್ತೆ, ಆಮೇಲೆ ಆಟೋಮೆಟಿಕ್ಕಾಗಿ ನೀನು ಮಾಡ್ಬೋದು ಅಂತ ಅಷ್ಟೇ. ಓಕೆ. ನೀವು 21 ಡೇಸ್ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದು, ಬೇರೆ ಕಾನ್ಸೆಪ್ಟ್, ಬೇರೆ ಹ್ಯಾಬಿಟ್ಗಳಿಗೆ ಅಪ್ಲೈ ಆಗುತ್ತೆ. ಬಟ್ ಈ ಬೆಳಿಗ್ಗೆ ಬೇಗ ಹೇಳೋದಿದೆಯಲ್ಲ ಸರ್, ಅದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. 20 ದಿವಸ ಆದಮೇಲೂ ನೀವು ಹೇಳ್ದೆ ಹೋಗ್ಬೋದು. ಅಲ್ಲ, ಅದು ಫಸ್ಟ್ ಡೇ ಇಂದಾನೇ ಕಷ್ಟ ಆಗುತ್ತೆ, ಏನೇ ಮಾಡಿದ್ರು ಕೂಡ. 20 ದಿವಸ ಕಷ್ಟಪಡಿ ಅಂತ, ಆ 3 ವಾರ ಕಷ್ಟಪಡಿ. ಬೆಳಗ್ಗೆ ಬೇಗ ಹೇಳೋದಕ್ಕೆ ಬೇರೆ ಏನಾದರೂ ಟ್ಯಾಕ್ಟಿಕ್ಸ್ ಇದೆಯಾ ಸರ್? ಇದನ್ನ ಏನಿಲ್ಲ, ಅಲಾರಾಮ್ ಇಟ್ಕೊಳ್ಳಿ, ಇನ್ನೊಬ್ಬರನ್ನ ಎಬ್ಬಿಸಿ, ನೀವೇ ಮಲ್ಕೊಳ್ಳುವಾಗ ನಾಳೆ 6 ಗಂಟೆಗೆ ಹೇಳಬೇಕು ಅಂತ ಅಂದ್ಕೊಂಡು ಮಲ್ಕೊಳ್ಳಿ. ಬಯಾಲಜಿಕಲ್ ಕೆಲಸ ಮಾಡುತ್ತೆ. ಹಾಗಾಗಿ ಅಥವಾ 4 ಗಂಟೆ ಹೇಳಬೇಕು, 5 ಗಂಟೆಗೆ ಬಸ್ ಇದೆ ಅಥವಾ 5 ಗಂಟೆ ಟ್ರೈನ್ ಇದೆ ಅಂತಂದರೆ ನೀವು 4 ಗಂಟೆಗೆ ಹೇಳಬೇಕು ಅಂತ ಮಲ್ಕೊಳ್ಳಿ, ಎಚ್ಚರ ಮಾಡುತ್ತೆ. ಯಾಕಂದರೆ ಬ್ರೈನ್ಗೆ ಆ ಒಂದು ಶಕ್ತಿ ಇದೆ. ನಮ್ಮ ಟೈಮ್ ಕ್ಲಾಕ್ ಏನಿದೆ ಅದು ನೀವು ಮಲ್ಕೊಳ್ಳುವಾಗ 3 ಸತಿ ಹೇಳ್ಕೊಂಡು ಮಲ್ಕೊಳ್ಳಿ, ಅವಾಗ ನೀವು 4 ಗಂಟೆಗೆ ಹೇಳ್ತೀರಿ. ಜೊತೆಗೆ ಅಲಾರಾಮ್, ಅಕಸ್ಮಾತ್ ಹೇಳಿಲ್ಲ ಅಲಾರಾಮ್. ಈ 5 AM ಕ್ಲಬ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್. ಅಂದರೆ 5 AM ಅಂತ, 5 AM ಕ್ಲಬ್ ಅಂತ ಅಂದರೆ 5 ಗಂಟೆಗೆ ಯಾರ್ಯಾರು ಹೇಳ್ತಾರೆ ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ ಅಂತ. ಇದು ನಿಜಾನಾ? ಅಲ್ಲ, ಅದು ಒಂದ್ರಿ 5 ಗಂಟೆ ಎದ್ದಾಕ್ಷಣಕ್ಕೆ ನೀವು ನರೇಂದ್ರ ಮೋದಿ ಆಗಲಿಕ್ಕೆ ಸಾಧ್ಯ ಇಲ್ಲ. 5 ಗಂಟೆ ಎದ್ದಾಕ್ಷಣಕ್ಕೆ ನೀವು ಬಾಲಸುಬ್ರಹ್ಮಣ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮೋಟಿವೇಶನಲ್ ಸ್ಪೀಕರ್ಸ್, ಮೆಂಟರ್ಸ್ ಎಲ್ಲ ಸಲಹೆ ಕೊಡ್ತಾರೆ ಅದೊಂದು 5 ಗಂಟೆಗೆ ಎದ್ದೇಳಿ ಅಂತ. ನಿಯಮವನ್ನು ಪಾಲನೆ ಮಾಡ್ತಾರೆ. 5 ಗಂಟೆಗೆ ಹೇಳೋದು ಒಂದು ನಿಯಮ. ಅದು ಮಾತು ಅಂದರೆ ಬೇರೆ ನಿಯಮಗಳನ್ನ ಫಾಲೋ ಮಾಡ್ತೀರಿ. ಈಗ ಸಂಗೀತಗಾರ ಆಗಬೇಕು ಅಂತಂದರೆ ದಿನ 2 ಗಂಟೆ 3 ಗಂಟೆ ರಿಹರ್ಸಲ್ ಮಾಡಬೇಕು, ಓದ್ತಾನೆ. 5 ಗಂಟೆಗೆ ಎದ್ದು ಮಾಡಬೇಕು. ಇನ್ನ ಕಾಲದಲ್ಲಿ ನದಿನಲ್ಲಿ ಮುಳುಗಿಸಿ ಸಂಗೀತ ಪ್ರಾಕ್ಟೀಸ್ ಮಾಡೋರು. 5 ಗಂಟೆ ಚಳಿನಲ್ಲಿ ನೀರಿನಲ್ಲಿ ಮುಳುಗಿ ರಾಗಾಲಾಪನೆ ಮಾಡಬೇಕು. ಗುರು ದಡದಲ್ಲಿ ಕೂತ್ಕೊಳ್ಳೋದು ಹಾಡೋದು ಇನ್ನಂತ. ಆಮೇಲೆ ಅದು 6 ತಿಂಗಳು 1 ವರ್ಷ ಆಯಿತು ಅಂದರೆ ಆಮೇಲೆ ಆಟೋಮೆಟಿಕ್ಕಾಗಿ ನದಿನೂ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. 5 ಗಂಟೆಗೆದ್ದು ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು. ಇದು ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಗಾದೆ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ. ಅಂದರೆ ಈಗ ಲೇಟ್ ನೈಟ್ ವರ್ಕ್ ಮಾಡುವವ್ರದ್ದು ಪ್ರಾಡಕ್ಟಿವಿಟಿ ಕಡಿಮೆ ಇಲ್ಲ, ಇರುತ್ತೆ ಅವಾಗ ದಯವಿಟ್ಟು ಈಗ ಮೊದಲೆಲ್ಲ ಡೇ ವರ್ಕಿಂಗ್ ಇತ್ತು, ಈಗ ನೈಟ್ ವರ್ಕಿಂಗ್ ಇದೆ. ನೈಟ್ ಶಿಫ್ಟ್ ಮಾಡೋರು ಅವರು ತಮ್ಮ ಬಯಾಲಜಿ ಕ್ಲಾಕನ್ನು ಚೇಂಜ್ ಮಾಡ್ಕೋಬೇಕಾಯ್ತು. ನಾನು 2 ಗಂಟೆಯಿಂದ 10 ಗಂಟೆ ತನಕ ಕೆಲಸ ಮಾಡಬೇಕು, 11 ಗಂಟೆ ವಾಪಸ್ ಬರ್ತೀನಿ, 12 ಗಂಟೆ ಮೇಲೆ ಕುಳ್ತೇನೆ. ಬೆಳಿಗ್ಗೆ 5 ಗಂಟೆಗೆ ಹೇಳೋಕ್ಕಾಗಲ್ಲ, ಯಾಕೆ ನಿಮ್ಗೆ 6 ಗಂಟೆ 7 ಗಂಟೆ ನಿದ್ರೆ ಬೇಕು. ಅಥವಾ ನೈಟ್ ಶಿಫ್ಟು ರಾತ್ರಿ 10 ಗಂಟೆ ಹೋಗ್ತೀರಿ, ಬೆಳಿಗ್ಗೆ 6 ಗಂಟೆ ತನಕ ಕೆಲಸ ಮಾಡ್ತೀರಿ, ವಾಪಸ್ ಬರ್ತೀರಿ. ಹಗಲೊತ್ತು ಮಲಿಬೇಕಾಗತ್ತೆ, ಮೊದಲು ಕಷ್ಟ ಆಗುತ್ತೆ. ಆಮೇಲೆ ಫ್ರೀಕ್ವೆಂಟ್ ಶಿಫ್ಟ್ ಚೇಂಜ್ ನಾವು ಅಡ್ವೈಸ್ ಮಾಡಲ್ಲ. ಫ್ರೀಕ್ವೆಂಟ್ ಶಿಫ್ಟ್ ಚೇಂಜ್ ಆಯಿತು ಅಂತಂದರೆ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಒಂದು ಶಿಫ್ಟ್ ಇತ್ತು ಅಂದರೆ ಮಿನಿಮಮ್ 3 ಮಂತ್ಸ್ ಆಮೇಲೆ ಶಿಫ್ಟ್ ಮಾಡಲಿ. ಇಲ್ಲ ಅಂತಂದರೆ ಫ್ರೀಕ್ವೆಂಟ್ ಈ ವಾರ ನೈಟ್ ಶಿಫ್ಟು, ನೆಕ್ಸ್ಟ್ ವೀಕು ಡೇ ಶಿಫ್ಟು, ಇನ್ನೊಂದು ಜನರಲ್ ಶಿಫ್ಟ್ ಅಂತಂದರೆ ಆರೋಗ್ಯ ಕುಲಗೆಟ್ಟೋಗುತ್ತೆ. ಇದನ್ನೆಲ್ಲ ಎಂಪ್ಲಾಯರ್ಸು ಗಮನಿಸಬೇಕು. ಹಾಗೆ ವರ್ಕರ್ಸು ಏನಾಗಿದೆ, ಮಲ್ಟಿನ್ಯಾಷನಲ್ ಕಂಪ್ನಿ ನೈಟೇ ಕೆಲಸ ಮಾಡೋದು, ಇವನ್ ಮೀಡಿಯಾದಲ್ಲೂ ಮೀಡಿಯಾ. ಹಾಗಾಗಿ ನೀವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಅವಾಗ ಹೇಳಿ, ಸರ್ 4 ತಿಂಗಳು ನಾನು ನೈಟೇ ಕೊಡಿ ಸರ್, ನಾನು ಬಯಾಲಜಿ ಕ್ಲಾಕ್ನ ನಾನು ಸರಿಪಡಿಸ್ಕೊಳ್ತೇನೆ. ಇಲ್ಲ 1 ತಿಂಗಳು ಮಾಡಮ್ಮ ಆಮೇಲೆ ಡೇ ಮಾಡಮ್ಮ ಅಂದರೆ
ಕಷ್ಟ ಆಗುತ್ತೆ. ಸರ್, ಈ ಸರ್ಕ್ಯಾಡಿಯಮ್ ರಿದಮ್ಗೂ ನಮ್ಮ ಮೆಂಟಲ್ ಅಥವಾ ಫಿಸಿಕಲ್ ಹೆಲ್ತ್ಗೂ ಯಾವ ರೀತಿ ಕನೆಕ್ಷನ್ ಇದೆ ಸರ್? ಇಡೀ ದೇಹ ಗಡಿಯಾರದ ಮುಖಾಂತರ ಕೆಲಸ ಮಾಡುತ್ತೆ. ಸರ್ಕೇಡಿಯನ್ ರಿದಮ್ ಅಂತ ಏನು, ಬೆಳಿಗ್ಗೆ ಸೂರ್ಯೋದಯ ಆಗುತ್ತೆ, ಆ ಸಮಯದಿಂದ ಸೂರ್ಯ ಅಸ್ತಮ ಆಗೋ ತನಕನೂ ಡೇ, ಆಮೇಲೆ ನೈಟು. ಈಗ ಡೇ ಮುಗಿಯೋದೇ ಇಲ್ಲ, ಆರ್ಟಿಫಿಷಿಯಲ್ ಲೈಟ್ ಇದೆ, ಚಟುವಟಿಕೆ ಇದೆ, ಮಧ್ಯರಾತ್ರಿ 1 ಗಂಟೆಗೂ ಹೋಟೆಲು ಬಾರ್ ಓಪನ್ ಆಗಿರುತ್ತೆ. ಹೌದು. ಹಾಗಾಗಿ ಈಗ ಅನೇಕ ಸಿಟಿಗಳು 24 ಅವರ್ಸ್ ಸಿಟಿ. ಬೆಂಗಳೂರು ಹಾಗೆ ಆಗಿದೆ, ಬಾಂಬೆ ಹಾಗಾಗಿದೆ, ಅಥವಾ ಚೆನ್ನೈ ಹಾಗೆ ಆಗಿದೆ, ನ್ಯೂಯಾರ್ಕು ಹಾಗಾಗಿದೆ. 24 ಗಂಟೆ ಜನ ಯಾವಾಗಲೂ ತಿಂತಾರೆ, ಯಾವಾಗಲೂ ಮಲಗ್ತಾರೆ. ಹಾಗಾಗಿ ಯಾವಾಗ ಟೈಮ್ ಕ್ಲಾಕ್ ವ್ಯತ್ಯಾಸ ಆಯಿತು, ಹಾಗಾಗಿ ಎಲ್ಲ ಕಾಯಿಲೆಗಳು, ಡಯಾಬಿಟಿಸು, BP, ಥೈರಾಯ್ಡು, ಕ್ಯಾನ್ಸರು, ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಈಗೇನೆಲ್ಲ 80% ಕಾಯಿಲೆಗಳೇನಿದೆ ಅವೆಲ್ಲ ಬರಲಿಕ್ಕೆ ಕಾರಣ ನಿಮ್ಮ ಸರ್ಕೇಡಿಯನ್ ರಿದಮ್ ನೀವು ಹಾಳು ಮಾಡಿದ್ದೀರಿ. ನಿಮ್ಮ ಬ್ರೈನ್ ಯಾವಾಗ ಮಲಗಬೇಕು ಗೊತ್ತಿಲ್ಲ, ಅದಕ್ಕೆ ಯಾವಾಗ ಊಟ ಮಾಡೋದು ಗೊತ್ತಿಲ್ಲ. ಒಂದು 5 ಗಂಟೆಗೆ ಟಿಫನ್ ಮಾಡ್ತೀರಿ, ಇನ್ನು 8 ಗಂಟೆ ಮಾಡ್ತೀರಿ, 8 ಗಂಟೆಗೆ ಊಟ ಮಾಡ್ತೀರಿ, 12 ಗಂಟೆ ಮಾಡ್ತೀರಿ. ನಿಮ್ಮ ಸಿಸ್ಟಮ್ಗೆ ಈ ಮನುಷ್ಯ ಯಾವಾಗ ತಿಂತಾನೆ, ಯಾವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗಬೇಕು, ಯಾವಾಗ ಬೈಲ್ ಜ್ಯೂಸ್ ಬರಬೇಕು, ಯಾವಾಗ ಪ್ಯಾಂಕ್ರೆಟಿಕ್ ಜ್ಯೂಸ್ ಬರಬೇಕು, ಡೈಜೆಷನ್ ಯಾವಾಗ ಆಗಬೇಕು ಗೊತ್ತಿಲ್ಲ. ಹಾಗಾಗಿ ಇಡೀ ದೇಹದ ವ್ಯವಸ್ಥೆ, ಹಾಗೆ ನೀವು ಮಲವಿಸರ್ಜನೆ, ಮೂತ್ರ ವಿಸರ್ಜನೆ ಅವು ಟೈಮ್ ಪ್ರಕಾರ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಅವಸರ ಆಗುತ್ತೆ. ಇಲ್ಲ ಅಂತಂದರೆ 4-5 ಗಂಟೆ ಹೊರಗಡೆ ಬರ್ತೀವಿ, ಎಲ್ಲೂ ಟಾಯ್ಲೆಟ್ ಸಿಗೋದಿಲ್ಲ, ಹೆಣ್ಮಕ್ಳು ಮೂತ್ರ ಹಿಡಿದಿಟ್ಕೊಳ್ತಾರೆ. ಹಿಡಿದಿಟ್ಟು ಏನಾಯಿತು, ಕ್ಯಾಲ್ಸಿಯಂ ಸ್ಟೋನ್ ಆಯಿತು, ಕಿಡ್ನಿ ಸ್ಟೋನ್ ಆಯಿತು. ಯಾಕೆ ನೀರು ಕುಡಿಯಲ್ಲ, ಮೂತ್ರ ವಿಸರ್ಜನೆ ಮಾಡಲ್ಲ. ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ನಮ್ಮ ದೇಶದಲ್ಲಿ, ಯಾಕೆಂದರೆ ಗದ್ದೆ ಎಲ್ಲೋ ಗೋಡೆ ಮೂತ್ರ ಮಾಡಿಬಿಡ್ತಾರೆ. ಅದು ಹೆಣ್ಮಕ್ಳು ಮಾಡೋಕ್ಕಾಗಲ್ಲ. ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಆ ದೃಷ್ಟಿಯಿಂದ ಯಾವುದೇ ನಿತ್ಯ ಚಟುವಟಿಕೆಯನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಫಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಪದೇ ಪದೇ ಬದಲಾವಣೆ ಮಾಡಬೇಡಿ. ಇದು ಆರೋಗ್ಯದ ಗುಟ್ಟು. ಓಕೆ. ಊಟ ತಿಂಡಿಯನ್ನು ಪ್ರತಿದಿನ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಹೇಳೋದ್ರಿಂದ ಹಿಡಿದು, ಊಟ ತಿಂಡಿಯಿಂದ ಹಿಡಿದು, ನಿದ್ದೆ ಮಾಡೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ ಹಿಡಿದು, ಎಷ್ಟೋ ಬೆಳಗ್ಗೆ ಸ್ನಾನ ಮಾಡಲ್ಲ, ನೈಟ್ ಬಂದು ಸ್ನಾನ ಮಾಡ್ತಾರೆ, ಗೊತ್ತಾಯ್ತು. ಸೊ ಹಾಗಾಗಿ ಇಡೀ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟು ಮೆದುಳು ಕಳ್ಕೊಳ್ಳುತ್ತೆ. ಯಾವಲೋ ಮಾಡೋದಾಯಿತು. ಆ ಥರ. ಈಗ ಒಂದಷ್ಟು ಜನ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಮತ್ತು ಏನು ಅಂಥ ಆ್ಯಕ್ಟಿವಿಟಿ ಇರೋದಿಲ್ಲ, ಬಟ್ ಯಾವಾಗಲೂ ಸುಸ್ತು ಅಂತ ಹೇಳ್ತಾರೆ ಸರ್. ಇದಕ್ಕೆ ಸುಸ್ತಿಗೆ ಏನು ಬೇಕು ನಿಮಗೆ? ನಿಮ್ಮ ಎಲ್ಲ ಜೀವಕೋಶಗಳಿಗೂ ಗ್ಲೂಕೋಸ್ ಬೇಕು, ಎಲ್ಲ ಜೀವಕೋಶಗಳಿಗೂ ಆಕ್ಸಿಜನ್ ಬೇಕು. ಹಾಗೆ ಮನಸ್ಸು ನೀನು ಕೆಲಸ ಮಾಡುವಂತಕ್ಕಂಥ ಪ್ರೆಷರ್. ಈಗ ನೀವು ಬಂದು ಇಂಟರ್ವ್ಯೂ ಮಾಡ್ತಾಯಿದ್ರೆ, ಇಂಟರ್ವ್ಯೂ ಚೆನ್ನಾಗಿರಬೇಕು, ಅವರು ರೆಕಾರ್ಡ್ ಮಾಡ್ತಾರೆ, ಇನ್ನೊಬ್ಬರು ಕ್ಯಾಮ್ರಾ ನೋಡ್ಕೊಳ್ತಾರೆ, ಕಾರ್ಯಕ್ರಮ ಚೆನ್ನಾಗಿ ಬರಬೇಕು ಅಂತ ಮೋಟಿವೇಶನ್ ಇದ್ದರೆ ನೀವು ಏಕಾಗ್ರತೆಯಿಂದ, ಅವರು ಏಕಾಗ್ರತೆಯಿಂದ ಕೆಲಸ ಮಾಡ್ತಾರೆ. ಇಲ್ಲ ಹೆಂಗೋ ಮಾಡಿದ್ರಾಯ್ತು ಅಷ್ಟೇ. ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. 4 ಜನ ನೋಡಿ ಮೆಚ್ಚಬೇಕು, ನಮ್ಮ ಕಾರ್ಯಕ್ರಮ ಹೆಚ್ಚು ಜನ ನೋಡಬೇಕು ಅಂತಕ್ಕಂಥ ಮೋಟಿವೇಶನ್ ಇದ್ದರೆ, ಅಥವಾ ಮೋಟಿವೇಶನ್ನ ನಿಮ್ಮ ಬಾಸ್ ಹೇಳಬೇಕಾಗತ್ತೆ. ನೀವು ಒಳ್ಳೆ ಇಂಟರ್ವ್ಯೂ ಮಾಡಲಿ ಅಂದರೆ, ಬೇಡಮ್ಮ ನೀನು ಇಂಟರ್ವ್ಯೂ ಮಾಡಲೇಬೇಡ ಬಿಡು, ಅಥವಾ ಕೆಲಸ ಎಲ್ಲ ಹೋಗು ಅಂದರೆ ನಿಮಗೆ ಭಯ ಇರ್ತದೆ. ನಾನು ಯಾವುದೇ ಇಂಟರ್ವ್ಯೂ ಮಾಡಲಿ ಚೆನ್ನಾಗಿ ಮಾಡಿದ್ರೆ ಈ ಚಾನಲಲ್ಲಿ ನನಗೆ ಕೆಲಸ ಉಳಿಯುತ್ತೆ, ಅಥವಾ ನನ್ನನ್ನು ಬೆಸ್ಟ್ ವರ್ಕರ್ ಅಂತ ಹೊಗಳ್ತಾರೆ. ಯಾಕಂದ್ರೆ ನಮಗೆ ವಿ ನೀಡ್ ಅಪ್ರಿಸಿಯೇಷನ್. ಬಾಸ್ ಅಪ್ರಿಷಿಯೇಟ್ ಮಾಡಬೇಕು, ತಾಯಿ ಅಪ್ರಿಷಿಯೇಟ್ ಮಾಡಬೇಕು, ಕೊಲೀಗ್ಸ್ ಅಪ್ರಿಷಿಯೇಟ್ ಮಾಡಬೇಕು. ಹೊರಗಡೆ ಹೋದಾಗ ಯುವರ್ ವೆಲ್ ಡ್ರೆಸ್ಡ್ ಅಂತ ಚೆನ್ನಾಗಿ ಹೇಳಬೇಕು, ಯುವರ್ ಲುಕಿಂಗ್ ವೆರಿ ಸ್ಮಾರ್ಟ್ ಅಂತ ಹೇಳಬೇಕು. ಆವಾಗ ನೀವು ಸ್ಮಾರ್ಟಾಗಿ ಕಾಣಬೇಕು ಅಂತ ನೀವು ಒಳ್ಳೆ ಬಟ್ಟೆ ಆಯ್ಕೆ ಮಾಡ್ಕೊಳ್ತೀರಿ, ಒಳ್ಳೆ ಅಲಂಕಾರ ಮಾಡ್ಕೊಳ್ತೀರಿ. ಇಲ್ಲಾಂದರೆ ಹೆಂಗೋ ಇದ್ರಾಯ್ತು ಏನಂತೆ. ಈಗ ಎಷ್ಟೋ ಜನ ಬರ್ಮುಡಾ ಟೀ ಶರ್ಟ್ ಬಿಟ್ಟು ಇನ್ನೇನೂ ಇಲ್ಲ. ನಾನು ಬಾದರ್ ಮೊದಲಾಯ್ತು ಅಂತಾರೆ, ಗಂಡ ಹೊರಗಿರಬೇಕು ಅಂತಲೇ ನೀಟಾಗಿ ಬಟ್ಟೆ ಹಾಕ್ಕೊಂಡು, ಆಗ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಅಥವಾ ಚೂಡಿದಾರ ಹಾಕ್ಕೊಂಡು ಬರೋರು. ಈಗೇನಿಲ್ಲ, ನೈಟ್ ತಗಲಾಕೊಂಡು 24 ಗಂಟೆ ಡೇಟಿ ನೈಟ್ 2 ಆಗ್ಬಿಟ್ಟಿದೆ. ಹಾಗೆ ಓಡಾಡ್ತೀವಿ. ಅವಾಗೇನು ದೇರೋಡ್ ಬಾದರ್ ಹೆಂಗಿದೆ ಏನಂತೆ, ಮೈ ಮುಚ್ಚಿದೆ, ನಾನು ಸ್ಮಾರ್ಟಾಗಿ ಕಾಣ್ತೀನಿ ನೈಟಿನಲ್ಲಿ, ಇಲ್ಲ ಗೊತ್ತಿಲ್ಲ. ಹೀಗಾಗಿ ಇದು ಅನೇಕರಿಗೆ ಅಪ್ರಿಸಿಯೇಷನ್ನು ಬೇಕು ಅನಿಸುತ್ತೆ, ಅದಕ್ಕೆ ಪ್ರಯತ್ನ ಮಾಡೋ ಮನಸ್ಸಿಲ್ಲ. ಇನ್ನು ಕೆಲವರು ಪ್ರಯತ್ನ ಮಾಡ್ತಾರೆ, ಯಾರು ಅಪ್ರಿಷಿಯೇಟ್ ಮಾಡೋಲ್ಲ, ದೆನ್ ದೆ ಗೆಟ್ ಬರ್ನ್ಡ್ ಔಟ್. ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಬಾಸು. ಈಗ ಸರ್ಕಾರಿ ನೌಕರಿಗೆ ಹಾಗೇ, ಕೆಲಸ ಮಾಡದೇ ಇದ್ದೂ ಒಂದೇ, ಮಾಡೋನು ಒಂದೇ. ಕೆಲಸ ಮಾಡೋರಿಗೆ ಯಾಕಪ್ಪ ಕೆಲಸ ಮಾಡೋದು, ಅವನು ಕೆಲಸ ಮಾಡೋದು, ಈಗ ಬಂದು ಅಟೆಂಡೆನ್ಸ್ ಹಾಕಿ ಹೋದ್ರೆ ಎದ್ದು ಹೋದ್ರಾಯ್ತು. ಯಾರು ನಮ್ಮನ್ನು ಡಿಸ್ಟ್ರೆಸ್ ಮಾಡೋಕ್ಕಾಗಲ್ಲ.
ಹೌದು. ಯಾರು ನಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ದುಡ್ಡು ಕೊಟ್ಟು ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಆಯಿತು. ಹಾಗಾಗಿ ಆ ಕನ್ಸಿಸ್ಟೆನ್ಸಿ ಅಥವಾ ಕಮಿಟ್ಮೆಂಟು, ಯಾರು ಕಮಿಟ್ಮೆಂಟಿಂದ ಕೆಲಸ ಮಾಡ್ತಾರೆ ಅವರು ಸಾಧಕರಾಗ್ತಾರೆ. ನೀವು ಗಾಯಕಿಯಾಗಿ ಅಥವಾ ನೀವು CEO ಆಗಿ ಅಥವಾ ನೀವು ಕ್ಲರ್ಕ್ ಆಗಿ ಅಥವಾ ನೀವು ಡಾಕ್ಟರ್ ಆಗಿ ನೀವು ಇಂಜಿನಿಯರ್ ಆಗಿ ಕಮಿಟ್ಮೆಂಟಿಂದ ಕೆಲಸ ಮಾಡ್ತು ಅಂತಂದರೆ, ಶಿಸ್ತಿಂದ ಕೆಲಸ ಮಾಡಿದ್ರೆ ಯು ಶೈನ್ ವೆಲ್. ಹಾಗೆ ಮನೇಲಿ ಹೌಸ್ ವೈಫು ಕಮಿಟ್ಮೆಂಟು. ನಾನು ನನ್ನ ಮಕ್ಕಳಿಗೆ 7 ಗಂಟೆಗೆ ನಾನೇ ಟಿಫನ್ ಮಾಡಿ ಕೊಡ್ತೇನೆ. ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಒಂದು ಸಮೋಸ ಕಳಿಸಲ್ಲ ಅವ್ರನ್ನ. ಅಥವಾ ಗಂಡ 9 ಗಂಟೆಗೆ ಬರ್ತಾನೆ ವಾಪಸ್ಸು, ಅವ್ನು ಬಂದಾಗ ಒಂದು ಕಾಫಿ ಕೊಡ್ತಾನೆ ಅಥವಾ ಜ್ಯೂಸ್ ಕೊಡ್ತಾನೆ, ಅವ್ನಿಗೆ ಇಷ್ಟವಾದ ಅಡುಗೆ ಮಾಡ್ತಾನೆ, ಅವ್ನು ಖುಷಿಯಾಗಿ ಇಟ್ಟಿರ್ತಾನೆ ಅಂತಂದರೆ ಅದು ಶಿ ವಿಲ್ ಮೋಟಿವೇಟೆಡ್ ಟು ಡೂ ಥಿಂಗ್ಸ್ ಪ್ರಾಪರ್ಲಿ. ಇಲ್ಲ ಅಂತಂದರೆ ಇಲ್ಲ. ಸೊ ಹಾಗಾಗಿ ಯಾವಾಗ ನೀವು ಕಂಫರ್ಟ್ ಝೋನಲ್ಲಿ ಇರಬೇಕು ಅಂತಂದರೆ ಡಿಸಿಪ್ಲಿನ್ ಹಾಳಾಗೋಯಿತು. ಹಾಗೆ ಯಾವುದೇ ಕೆಲಸ ಮಾಡಿ ನಾನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತಕ್ಕಂಥ ಮೋಟಿವೇಶನ್ನ ಬೆಳೆಸ್ಕೊಳ್ಳಿ ಹೋದರೆ ನಿಮ್ಮ ಕೆಲಸ ಅಡ್ಡಾದಿಡ್ಡಿ ಆಗುತ್ತೆ. ನೀವು ಅತ್ಯಂತ ಇಂಟೆಲಿಜೆಂಟ್ ಆಗಿರ್ಬೋದು, ಆದರೆ ಕಮಿಟ್ಮೆಂಟ್ ಇಲ್ಲ ಅಂತಂದರೆ ನಿಮ್ಮ ಬುದ್ಧಿವಂತಿಕೆ ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆ ಈಗ BTS ಡ್ರೈವರ್ಸ್ಗಳಿಗೆ ನೀವು ಆ್ಯಕ್ಸಿಡೆಂಟ್ ಮಾಡಿದ್ರೆ ಇಡೀ 1 ವರ್ಷ ಗಾಡಿ ಓಡಿಸಿದ್ರೆ ನಿಮಗೆ ಉತ್ತಮ ಡ್ರೈವರ್ ಅಂತ ಪ್ರೈಸ್ ಕೊಡ್ತೀವಿ ಅಂತಾರೆ. ಆಗ ಮೋಟಿವೇಶನ್ ಅವರಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಮಾಡಬಾರ್ದು, ಮಧ್ಯೆ ಗಾಡಿ ಕೆಟ್ಟು ನಿಲ್ಲಬಾರ್ದು, ಪ್ಯಾಸೆಂಜರ್ ಜೊತೆ ಜಗಳ ಆಡಬಾರ್ದು. ಏಕೆ ಪ್ರತಿ ವರ್ಷ ಬೆಸ್ಟ್ ಡ್ರೈವರ್, ಬೆಸ್ಟ್ ಕಂಡಕ್ಟರ್ ಅಂತ ಪ್ರೈಸ್ ಕೊಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ನವರು. ನಾವು ಒಳ್ಳೆಯ ಕೆಲಸ ಮಾಡಬೇಕು. ಯಾಕಂದರೆ ಇವೆಲ್ಲ ಪ್ರಶಸ್ತಿ ಕೊಡೋದು ಏನಕ್ಕೆ, ಪ್ರಶಸ್ತಿ ಕೊಟ್ಟರೆ ಕೊಟ್ಟರಿಗೂ ಸಂತೋಷ, ಇನ್ನೊಂದು ನಾವು ಪ್ರಶಸ್ತಿ ತೊಗೋಬೇಕು ಅಂತ. ಹೇಗೆ ಚಂದ್ರಶೇಖರ್ ಪದ್ಮಶ್ರೀ ಬಂತು ಅಂತಂದರೆ ದೆನ್ ದೇ ವಿಲ್ ಲುಕ್ ಇಂಟು ದಿ, ಹೌದು ಚಂದ್ರಶೇಖರ್ ಈ ಕೆಲಸ ಮಾಡಿದ್ದಾರೆ, ಜನಸೇವೆ ಮಾಡಿದ್ದಾರೆ, ಅವರು ಸ್ವಾರ್ಥ ಇಲ್ಲದೇ ಕೆಲಸ ಮಾಡಿದ್ದಾರೆ. ಹಾಗಾಗಿ ಪದ್ಮಶ್ರೀ ಅಥವಾ ಪದ್ಮ ಪ್ರಶಸ್ತಿ ಬರಬೇಕಾದ್ರೆ ಸಮಾಜಕ್ಕೆ ಒಳಿತಾಗುವಂಥ ಕೆಲಸ ಮಾಡಿದ್ರೆ ನಮಗೂ ಪದ್ಮಶ್ರೀ ಸಿಗುತ್ತೆ. ಎಲ್ಲರಿಗೂ ಸಿಗ್ಬೋದು, ಸಿಗದೆ ಹೋಗ್ಬೋದು, ಆದರೆ ಮಾಡಿದ್ರೆ ಸಿಗೋ ಚಾನ್ಸ್ ಇದೆ ಅಂತ ಇನ್ನಷ್ಟು ಜನ ಮೋಟಿವೇಟ್ ಆಗ್ತಾರೆ. ಹಾಗೆ ಬೆಸ್ಟು ಈಗ TRP, ಅತಿ ಹೆಚ್ಚು TRP ಯಾವ ಚಾನಲ್ಗೆ ಯಾವುದೋ ಒಂದು ಬರ್ತದೆ, ಆ ಉಳಿದವ್ರಿಗೆ ನಾವು TRP ರೈಸ್ ಮಾಡ್ಕೋಬೇಕು. ನಾವು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು, ಒಳ್ಳೆ BAPಗಳ ಕರೆದು ಇಂಟರ್ವ್ಯೂ ಮಾಡಬೇಕು, ಒಳ್ಳೆ ಮನೋರಂಜನೆ ಇರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಮೋಟಿವೇಶನ್ ನಿಮಗೂ ಬರ್ತದೆ. ಇಲ್ಲ ಅಂತಂದರೆ ಚಲ್ತಾಯಿ. ಓಕೆ ಸರ್, ಈ ಫಿಸಿಕಲ್ ಫ್ಯಾಟಿಗ್ ಮತ್ತು ಮೆಂಟಲ್ ಫ್ಯಾಟಿಗ್ ಯಾವ ರೀತಿ ಐಡೆಂಟಿಫೈ? ಎರಡು ಒಂದೇ ನಾಣ್ಯದ 2 ಮುಖ. ದೇಹ ಮತ್ತು ಮನಸ್ಸು ಒಂದೇ ನಾಣ್ಯದ 2 ಮುಖ. ದೇಹ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ದರೆ ದೇಹ ಚೆನ್ನಾಗುತ್ತೆ. ಈಗ ಮನಸ್ಸಿಗೆ ನೀವು ಮಂಡಿ ನೋವಿದೆ, ಮನಸ್ಸಿಗೇನೋ ನೋವಿದೆ, ಬೇಜಾರಾಗುತ್ತೆ, ಅದಕ್ಕೆ ದುಃಖ ಆಗುತ್ತೆ. ಅಥವಾ ಭಯ ಆಯಿತು, ಎದೆ ಹೊಡ್ಕೊಳ್ಳೋ ಶುರುವಾಗುತ್ತೆ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಎದೆ ಬಡಿತ ಯಾಕೆ ಜಾಸ್ತಿ ಆಯಿತು? ಭಯದಿಂದ. ನಿಮ್ಮ ಮನಸ್ಸು ಏನು ಮಾಡ್ತಾವೆ, ಹಾರ್ಟ್ ವೀಕ್ ಆಗಿರಬೇಕು, ECG ತೆಗಿಸ್ಬೇಕು. ವಾರಕ್ಕೆ 4 ಸತಿ ಹೋಗಿ ECG ಮಾಡಿಸ್ತಾರೆ ಕೆಲವರು. ನೋಡಿ ಸರ್ ನಮ್ಮ ಹಾರ್ಟ್ ಸರಿಯಾಗಿದೆಯಾ? ಪುನೀತ್ ರಾಜ್ಕುಮಾರ್ ಸದ್ದಾಗ 1000 ಜನ ಹೋದರು. ಹೌದು, ನಾವು ಜಿಮ್ ಮಾಡ್ತೇವೆ. ದೇಹ ಮತ್ತು ಮನಸ್ಸು ಈಗ 2 ಒಂದೇ. ಸೊ ಸೌಂಡ್ ಬಾಡಿ ಆ್ಯಂಡ್ ಸೌಂಡ್ ಮೈಂಡ್. ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿ. ಸೌಂಡ್ ಬಾಡಿ ಇದೆ, ಸೌಂಡ್ ಮೈಂಡ್. ಹಾಗಾಗಿ ದೇಹವನ್ನು ನಾವು ಹೇಗೆ ಚೆನ್ನಾಗಿಟ್ಕೊಳ್ತೀವೋ ಮನಸ್ಸನ್ನು ಹಾಗೆ ಚೆನ್ನಾಗಿಟ್ಕೋಬೇಕು. ಅದಕ್ಕೆ ಮನಸ್ಸು ಕಣ್ಣೆ ಕಾಣೋದಿಲ್ಲ. ಮನಸ್ಸು ಚೆನ್ನಾಗಿದ್ರೆ ನಿಮ್ಮ ಆಲೋಚನೆ ಪಾಸಿಟಿವ್ ಇರಬೇಕು, ಎಮೋಷನ್ಸು ಪಾಸಿಟಿವ್ ಆಗಿರಬೇಕು, ಎಕ್ಸ್ಪೀರಿಯೆನ್ಸು ಪಾಸಿಟಿವ್ ಆಗಿರಬೇಕು. ಹಾಗೆ ಆತ್ಮವಿಶ್ವಾಸ. ಇವು 4: ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಎಮೋಷನ್, ಪಾಸಿಟಿವ್ ಎಕ್ಸ್ಪೀರಿಯನ್ಸ್, ಹಾಗೆ ಆತ್ಮವಿಶ್ವಾಸ. ನಿಮ್ಮ ಬಗ್ಗೆ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಕಾನ್ಫಿಡೆನ್ಸ್. ನಾನು ಮಾಡಬಲ್ಲೆ, ನಾನು ಗೆಲ್ಲಬಲ್ಲೆ, ನಾನು ಗುರಿಯನ್ನು ಮುಟ್ಟಬಲ್ಲೆ ಅಂತಕ್ಕಂಥ ಇವರು ಹೇಳಿದಾಗೆ, ಗೌತಮ್ ಬುದ್ಧ ಹೇಳಿದಾಗೆ, ಯು ಬಿಕಮ್ ವಾಟ್ ಯು ಥಿಂಕ್ ಅಂತ. ನೀವೀಗ ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ ಅಂತ 3 ಜನ ಅಂದ್ಕೊಂಡು ಬಂದರೆ ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ. ಅವ್ನು ಸರಿಯಾಗಿಲ್ಲ, ಇವಳು ಸರಿಯಾಗಿಲ್ಲ, ಕಾರ್ಯಕ್ರಮ ಚೆನ್ನಾಗಿರಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಟೀಮ್ ವರ್ಕ್ ಒಂದು. ಇನ್ನು ಇಂಡಿವಿಜುವಲ್ ಆಗಿ ನಾವು ನಮ್ಮ ಕೆಲಸ ಕಾರ್ಯದ ಬಗ್ಗೆ, ನಮ್ಮ ಸಾಮರ್ಥ್ಯದ ಬಗ್ಗೆ, ಹಾಗೆ ನಮ್ಮ ವೀಕ್ನೆಸ್ಸು ಅರ್ಥ ಮಾಡ್ಕೊಳ್ಬೇಕು. ಈಗ 6 ಗಂಟೆಯಲ್ಲಿ ಮಾಡೋ ಕೆಲಸವನ್ನು 5 ಗಂಟೆ ಮಾಡ್ಬೋದು, 3 ಗಂಟೆಲಿ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಹಾಗೆ ಹೇಳ್ಬೇಕಾಗುತ್ತೆ ಬಾಸ್ಗೆ, ಸರ್ ನಾನು 6 ಗಂಟೆ ಯೂಶ್ವಲಿ ಈಗ ಕೆಲಸ ತೊಗೊಳುತ್ತೆ, ನಾನು 5 ಗಂಟೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ, 3 ಗಂಟೆ ಅಂತೇಳಿ ಪ್ರೆಷರ್ ಹಾಕಬೇಡಿ, ಯಾಕಂದರೆ ಇಟ್ಸ್ ಇಂಪಾಸಿಬಲ್, ನನಗೆ ಆ ಶಕ್ತಿ ಇಲ್ಲ. ಇಲ್ಲಿ ಇನ್ನೊಬ್ರಿಗೆ ಹೇಳಿ, 3 ಗಂಟೆಯಲ್ಲಿ ಮಾಡೋ ಶಕ್ತಿ ಇರ್ತಕ್ಕಂಥ ವರ್ಕ್ ಇದೆ, ಅವ್ರಿಗೆ ಹೇಳಿ ನನಗೆ ಕಷ್ಟ ಆಗುತ್ತೆ ಸರ್ ಅಂತ ಹೇಳಬೇಕಾಗುತ್ತೆ. ಹಾಗೆ ಒಂದು
ಒಂದು ಕತೆ ಬರೀಬೇಕು, ಕೆಲವು 1 ಗಂಟೆಯಲ್ಲಿ ಬರೆದು ಮುಗಿಸ್ಬಿಡ್ತಾರೆ. ಯಾಕೆ ಬರೆದು ಅಭ್ಯಾಸ. ಇನ್ನೊಬ್ಬರಿಗೆ 1 ತಿಂಗಳು ಯೋಚನೆ ಮಾಡೋ ಒಂದು ಕತೆ ಬರೆಯೋಕ್ಕಾಗಲ್ಲ. ಹೌದು. ಯಾಕೆಂದರೆ ಟಾಪಿಕ್ ಸಿಗೋದಿಲ್ಲ, ಬರ್ದಿಸೋರು ಅನಿಸೋದಿಲ್ಲ. 4 ಸತಿ ಹೊಡೆದಾಕ್ತೇನೆ, 5ನೇ ಸಲ ಬರೀತೇನೆ, ಕೊನೆಗೆ ಕತೆ ಹಾಡು ಬರೆಯೋಕ್ಕಾಗೋದೇ ಇಲ್ಲ. ಈಗ ಉದಯಶಂಕರ್ ಅವರೆಲ್ಲ ಅರ್ಧ ಗಂಟೆಲಿ ಟಾಪಿಕ್ ಕೊಟ್ಟೆ, ಅರ್ಧ ಗಂಟೆಲಿ ಟ್ಯೂನ್ ಕೊಟ್ಟೆ, ಅರ್ಧ ಗಂಟೆಲಿ ಪದಗಳು ರೆಡಿ. ಹೌದು. ಅದೇ ಹೊಸಬಾಯಿತು ಅಂತಂದರೆ 1 ವಾರ ಬೇಕು ಸರ್, ನೀವು ಟ್ಯೂನ್ ಕೊಟ್ಟಿದ್ದೀರಿ, ಈ ಟ್ಯೂನಿಗೆ ನಾನು ಹಾಡು ಬರೀಬೇಕು ಅಂತ ನಂಗೆ 1 ವಾರ ಬೇಕು ಸರ್. ಯಾಕೆಂದರೆ ಬರೆದು ಪ್ರಾಕ್ಟೀಸ್ ಆದಾಗ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಹಾಗೆ ನಿಮ್ಮ ಜ್ಞಾನ ಮತ್ತು ಎಕ್ಸ್ಪೀರಿಯೆನ್ಸು ನಿಮಗೆ ಆ್ಯಡೆಡ್ ಹೆಲ್ಪ್ ಕೊಡುತ್ತೆ. ಓಕೆ. ಅನುಭವ ಇಲ್ಲ ಅಂತಂದರೆ ಆಗೋದಿಲ್ಲ, ನಾಲೆಜ್ ಇಲ್ಲ ಅಂದರೆ ಆಗೋದಿಲ್ಲ. ಟ್ರೂ ಸರ್. ಹಾಗೆ ಅನೇಕ ಜನ ಓದ್ತಾರೆ, ಆಮೇಲೆ ಓದಿದೆಲ್ಲ ಮರ್ತೋಗುತ್ತೆ, ಮತ್ತೆ ಕಲಿಯೋದಿಲ್ಲ. ಆನ್ ಜಾಬ್ ಟ್ರೈನಿಂಗ್ ಭಾಳ ಮುಖ್ಯ ಆಗುತ್ತೆ. ವೆರಿ ಡಿಪ್ಲೊಮಾ ಮಾಡಿದಿರಿ, ವೆರಿ ಗುಡ್ ಫೋಟೋಗ್ರಾಫರ್ ಅಂತ ಹೆಸರು ತೊಗೊಂಡಿದ್ದೀರಿ, ಟಾಪರ್ ಆಗಿದ್ದೀರಿ, ಆಮೇಲೆ ಆನ್ ಜಾಬ್ ನೀವು ಫೋಟೋಗ್ರಫಿ ಟ್ರೈ ಮಾಡಬೇಕು, ಕ್ಯಾಮ್ರಾ ವರ್ಕ್ ಟ್ರೈ ಮಾಡಬೇಕು. ಇಲ್ಲ ಅಂತಂದರೆ ಆಮೇಲೆ ಹೋಗುತ್ತೆ. ಸೊ ಅದರಿಂದ ಕಲಿಕೆ ನಿರಂತರವಾಗಿರಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ನಿರಂತರವಾಗಿರಬೇಕು, ಆಸೆಗೆ ತಕ್ಕಂತೆ ಶ್ರಮ ಪಡೋಕ್ಕೆ ತಯಾರಿರಬೇಕು. ಇಲ್ಲಾಂದರೆ ಈಗಿನ ಯಂಗರ್ ಜನ್ರೇಷನ್ನು ಅವ್ರಿಗೆ ಶ್ರಮ ಬೇಡ, ಶ್ರದ್ಧೆ ಇಲ್ಲ, ಆದರೆ ಗುರಿ ತಲುಪಬೇಕು ಅಥವಾ ಫಲ ಸಿಗಬೇಕು. ಟ್ರೂ ಸರ್. ಕೈ ಕೆಸರಾಗದೆ ಬಾಯಿ ಮೊಸರಾಗುವುದಿಲ್ಲ. ಈಗ ಕೈ ಕೆಸರು ಮಾಡ್ಕೊಳ್ತಾನೆ ಮೊಸರು ಬೇಕು ಎಲ್ಲರಿಗೂ. ಹಾಗೆ 1 ಲಕ್ಷ ಸಂಬಳ ಬೇಕು, ಅದಕ್ಕೆ ತಕ್ಕಂಥ ನನಗೆ ಪ್ರತಿಭೆ ಇದೆಯಾ, ಕೆಲಸ ಮಾಡೋ ಶಕ್ತಿ ಇದೆಯಾ, ಮನಸ್ಸಿದೆಯಾ. ಆಮೇಲೆ ಬೇರೆಯವ್ರನ್ನ ದೂರೋದು, ಬಾಸ್ ಸರಿಯಾಗಿಲ್ಲ, ಕಂಪ್ನಿ ಸರಿಯಾಗಿಲ್ಲ, ನಾನು ಒಳ್ಳೆಯ ವರ್ಕರೇ, ನಾನು ಒಳ್ಳೆಯ ಬುದ್ಧಿವಂತನೇ, ನನ್ನ ಕೆಲಸ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಅಂತ ಬೈಕೊಂಡು ಕೆಲಸ ಮಾಡ್ತಾರೆ. ಇಲ್ಲ, ವೆರಿ ಟ್ರೂ ಸರ್. ಇನ್ನು ಈ ಗಟ್ ಹೆಲ್ತ್ಗೂ ಮೆಂಟಲ್ ಹೆಲ್ತ್ಗೂ ಏನು ಕನೆಕ್ಷನ್? ಗಟ್ ಹೆಲ್ತ್ ಅಂತಲ್ಲ, ಅಂದರೆ ಹೊಟ್ಟೆಯ ಆರೋಗ್ಯ, ಈ IBS ಅಥವಾ ಒಂದಷ್ಟು ಆಸಿಡಿಟಿ, ಬ್ಲೋಟಿಂಗ್, ಇದೆಲ್ಲ ಸ್ಟ್ರೆಸ್ ಇಂದ ಆಗುತ್ತೆ ಅಂತಾರೆ. ಮನಸ್ಸು ಪ್ರಶಾಂತವಾಗಿದ್ದರೆ ಸ್ಟಾರ್ಟಿಂಗ್ ಫ್ರಮ್ ಮೌತ್ ಸಲೈವ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಾಂದರೆ ಸಲೈವ ಇಲ್ಲ. ಯಾಕಂದರೆ ಸಲೈವ ಡೈಜೆಷನ್ ಅಲ್ಲೇ ಶುರುವಾಗುತ್ತೆ. ನೀವು ಅಷ್ಟೇ ಚೂ ಮಾಡದೆ ಹೋದರೆ ತಿನ್ನೋ ಪದಾರ್ಥವನ್ನು, ಅಥವಾ ತಿನ್ನೋ ಪದಾರ್ಥ ಚೆನ್ನಾಗಿಲ್ಲ ಅಂತಂದರೆ, ಅಥವಾ ಭಯದಿಂದ ತಿಂತಾಯಿದ್ದೀರಿ, ಬೇಜಾರಿಂದ ತಿಂತಾಯಿದ್ದೀರಿ, ಕೋಪದಿಂದ ತಿಂತಾಯಿದ್ದೀರಿ, ಸಲೈವ ಪ್ರೊಡ್ಯೂಸ್ ಆಗೋಲ್ಲ. ಆಮೇಲೆ ನುಂಗೋದು ಕಷ್ಟ ಆಗುತ್ತೆ. ಅಥವಾ ಹೊಟ್ಟೆಗೆ ಹೋಯ್ತು ಅಂತಾರೆ ಅಸಿಡಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಚರ್ಮ ಆಗೋದಿಲ್ಲ. ಅಂದರೆ ಭಯ ಇದ್ದಾಗ ಅಸಿಡಿಟಿ ಜಾಸ್ತಿ ಆಗುತ್ತೆ. ಭಯ ಇದ್ದಾಗ, ನೆಗೆಟಿವ್ ಎಮೋಷನ್ಸ್ ಇದ್ದಾಗ ನಾಲಿಗೆ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಜೊಲ್ಲರಸ ಉತ್ಪತ್ತಿ ಆಗೋದಿಲ್ಲ, ಬೈಲ್ ಜ್ಯೂಸ್ ಉತ್ಪತ್ತಿ ಆಗೋದಿಲ್ಲ, ಪ್ಯಾಂಕ್ರೆಟಿಕ್ ಜ್ಯೂಸ್ ಬರೋದಿಲ್ಲ, ಸ್ಟಮಕ್ ಸರಿಯಾಗಿ ಚೆಂದ ಮಾಡಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಆಗಿಬಿಡುತ್ತೆ, ಸ್ವಲ್ಪ ತಿನ್ಸೋಕೆ ಹೊಟ್ಟೆ ಉಬ್ಬರ ಬರ್ತದೆ. ಆಮೇಲೆ ಕೆಳಗಡೆ ಹೋಯ್ತು, ಇಂಟೆಸ್ಟೈನ್ಗೆ ಹೋಯ್ತು ಅಂತಂದರೆ ಅಲ್ಲಿ ಯಾವುದು ಅಬ್ಸರ್ವ್ ಆಗಬೇಕು ಅಬ್ಸರ್ವ್ ಆಗೋದಿಲ್ಲ, ಪ್ರೋಟೀನ್ ಅಬ್ಸರ್ವ್ ಆಗಲ್ಲ, ಫ್ಯಾಟ್ ಅಬ್ಸರ್ವ್ ಆಗಲ್ಲ, ವಿಟಮಿನ್ಸ್ ಅಬ್ಸರ್ವ್ ಆಗಲ್ಲ, ಹಂಗೆ ತೇಳುತ್ತೆ. ಆಮೇಲೆ ಇಲ್ಲ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಇಲ್ಲ ಅಂತಂದರೆ ಪದೇ ಪದೇ ಭೇದಿ, IBS. ಈ IBSಗೆ, ಮಲಬದ್ಧತೆಗೆ, ಇಲ್ಲ ಆ್ಯಂಗ್ಸೈಟಿ ಜಾಸ್ತಿ ಆದಾಗ ಡೈರಿಯಾ ಶುರುವಾಗುತ್ತೆ, ಡಿಪ್ರೆಷನ್ ಜಾಸ್ತಿ ಆದಾಗ ಮಲಬದ್ಧತೆ ಶುರುವಾಗುತ್ತೆ. ಅದು ಅನ್ನೋಯಿಂಗ್ಲಿನೂ ಆಗುತ್ತಾ? ಅಲ್ಲಲ್ಲ, ಇವೆಲ್ಲ ಬ್ರೈನಲ್ಲಿ ನಾರ್ಮಲಿ ಚೆನ್ನಾಗಿ ಇರ್ತಾರೆ. ಹಂಗರ್ ಸೆಂಟರ್, ಅದೇ ಹಂಗರು, ಡೈಜೆಷನ್ನು ಎಲ್ಲ ಒಂದಕ್ಕೊಂದು ಕನೆಕ್ಷನ್. 10,000 ನರಕೋಶಗಳು, 10,000 ನರಕೋಶಗಳು, 12 ಜೊತೆ ಕ್ರೇನಿಯಲ್ ನರ್ಸು, 31 ಜೊತೆ ಸ್ಪೈನಲ್ ನರ್ಸು, ಇಡೀ ಮೆದುಳು ಮತ್ತು ನರಮಂಡಲ ಎಲ್ಲ ಅಂಗಾಂಗಗಳನ್ನು ನಿರ್ದೇಶನ ಮಾಡೋರು ಯಾರು? ನಿಮ್ಮ ಬ್ರೈನು, ನಿಮ್ಮ ಹೈಪೋಥಾಲಮಸ್ಸು, ನಿಮ್ಮ ಪಿಟ್ಯೂಟರಿ ಗ್ಲ್ಯಾಂಡು, ನಿಮ್ಮ ಫ್ರಾಂಟಲ್ ಲೋಬು. ಈ ಆಹಾರ ತಿಂದು ನನಗೆ ಆಗಲ್ಲ ಅಂತಂದರೆ ಅದು ಚೆನ್ನಾಗಿದ್ದು ಕೂಡ ಆಗಲ್ಲ ಅಷ್ಟೇ. ಹೌದು. ಅಥವಾ ನೋಡಿದ ತಕ್ಷಣ ವಾಂತಿ ಆಗುತ್ತೆ. ಯಾಕಂದರೆ ಹಿಂದೆ ಒಂದು ಸರ್ತಿ ತಿಂದ್ರಿ ವಾಂತಿ ಆಯಿತು, ಇನ್ನೊಂದು ಸರ್ತಿ ಅದೇ ಆಹಾರ ಕೊಟ್ಟು, ಅದೇ ಬಣ್ಣ ಅದೇ ಕೊಟ್ಟರೆ ಚೆನ್ನಾಗಿ, ಬೇರೆಯವ್ರು ಚೆನ್ನಾಗಿ ತಿಂತೀರಿ, ನೀವು ತಿನ್ನೋಕ್ಕಾಗಲ್ಲ. ಸೊ IBS, ಇರಿಟಬಲ್ ಬೌಲ್ ಸಿಂಡ್ರೋಮ್, ಕಾನ್ಸ್ಟಿಪೇಷನ್ನು ಅಥವಾ ಮ್ಯಾಲ್ ಅಬ್ಸಾರ್ಪ್ಷನ್. ಎಲ್ಲ ತಿಂತೀರಿ, ವಿಟಮಿನ್ B12 ಅಬ್ಸರ್ವ್ ಆಗೋಲ್ಲ, ಎಲ್ಲ ತಿಂತೀರಿ, ಕ್ಯಾಲ್ಸಿಯಂ ಅಬ್ಸರ್ವ್ ಆಗೋಲ್ಲ. ಯಾಕೆಂದರೆ ಇವೆಲ್ಲ ಗಟ್ಟಿಗೂ, ಮತ್ತು ಗಟ್ಟಿನಲ್ಲಿ 2ನೇ ಬ್ರೈನ್ ಅಂತ ಹೇಳ್ತಾರೆ. ರಿಯಲ್ ಬ್ರೈನ್ ಇರೋದು ಇಲ್ಲಿ, 2ನೇ ಬ್ರೈನು ಹಾರ್ಟ್ನಲ್ಲಿದೆ, 2ನೇ ಬ್ರೈನು ಗಟ್ಟಿನಲ್ಲಿದೆ. ಅವು ಒಂದಕ್ಕೊಂದಕ್ಕೆ ಪೂರಕ. ಹಾಗೆ ಗಟ್ಟಿನಲ್ಲಿರ್ತಕ್ಕಂಥ ಹೆಲ್ತಿ ಬ್ಯಾಕ್ಟೀರಿಯಾ, ಅವು ಹೆಲ್ತಿ ಬ್ಯಾಕ್ಟೀರಿಯಾಗಳು ಕೆಮಿಕಲ್ಸ್ ಉತ್ಪಾದನೆ ಮಾಡಿ ಮೆದುಳಿಗೆ ಫೀಡ್ಬ್ಯಾಕ್ ಕೊಡ್ತವೆ.
ಈ IBSನಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾ ಇಲ್ಲ, ಓಕೆ ಹಾಗಾಗಿ ಗಟ್ಟಿಂದ ಬ್ರೈನಿಗೆ ಇನ್ಫಾರ್ಮೇಷನ್ ಬರೋದಿಲ್ಲ. ಓಕೆ ಓಕೆ ಹಾಗಾಗಿ ಅವರಿಗೆ ಡಯರಿಯಾ ಇಲ್ಲ ಕಾನ್ಸ್ಟಿಪೇಷನ್, ಆಲ್ಟರ್ನೇಟಿವ್ಲಿ ಡಯರಿಯಾ, ಆಲ್ಟರ್ನೇಟಿವ್ಲಿ ಕಾನ್ಸ್ಟಿಪೇಷನ್ ಅಥವಾ ಮ್ಯಾಲ್ ಅಬ್ಸಾರ್ಷನ್ ಸಿಂಡ್ರೋಮ್. ಹಾಂ ನೀವೆಲ್ಲ ಪುಷ್ಟಿಕರವಾದ ಆಹಾರ ತಿಂದರೂ ಕೂಡ ನಿಮ್ಮ ಕರಳು ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಬ್ಸರ್ವ್ ಮಾಡ್ಕೊಳ್ಳೋದು. ಯಾವುದನ್ನ ಅಬ್ಸರ್ವ್ ಮಾಡ್ಬೋದು, ಇವಾಗ ಮೊದಲೇ ಒಬಿಸಿಟಿ ಇದೆ, ಇಂಟೆಸ್ಟೈನ್ ಮತ್ತೆ ಫ್ಯಾಟನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೆ ಫ್ಯಾಟ್ ಬೇಡ ಅಂತ ಯಾರು ಹೇಳಬೇಕು? ಮೆದುಳು ಹೇಳಬೇಕು, ಮೆದುಳು ಹೇಳಲ್ಲ. ಗುಡ್ ಬ್ಯಾಕ್ಟೀರಿಯಾ ಇದೆ. ಹೌದು. ಸೊ ಹಾಗೆ ಹಾರ್ಟು ಅಷ್ಟೇ. ನೀವು ಮನಸ್ಸು ಪ್ರಶಾಂತವಾಗಿದ್ದರೆ ನಿಮಿಷಕ್ಕೆ 70 ಸತಿ ಹಾರ್ಟ್ ಮಿಡಿಯುತ್ತೆ. ಭಯ ಆಯಿತು 80-90, ಕೋಪ ಬಂತು 120, ದುಃಖ ಆಯಿತು ನಿಮ್ಮ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ, ಆಮೇಲೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ, ಲಂಗ್ಸ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಮೆದುಳು ಮತ್ತು ಮನಸ್ಸು, ದೇಹ, ಈ ಮೂರು ನಮ್ಮಲ್ಲಿ ಅದಕ್ಕೆ ಹೇಳಿದ್ದು. ಒಂದು ಆತ್ಮ, ಒಂದು ಭಾಗ ಕಾಯ ದೇಹ, ಇನ್ನೊಂದು ಭಾಗ ಮನಸ್ಸು. ಆತ್ಮ ಅಂತಕ್ಕಂಥದ್ದು ಇನ್ನರ್ ಸೋಲ್ ಅಥವಾ ಇನ್ನರ್ ಎನರ್ಜಿ, ಕಾಯ ವಾಚ ಮನಸ್ಸ. ಸೊ ಹಾಗಾಗಿ ಕಾಯ ಬಾಡಿ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಇನ್ನರ್ ಆತ್ಮ ಅಥವಾ ಇನ್ನರ್ ಮೈಂಡ್ ಸರಿಯಾಗಿರಬೇಕು. ಈಗ ಮನಸ್ಸು ಸರಿಯಾಗಿರಬೇಕು ಅಂದರೆ ಮನಸ್ಸೇ ಎರಡು ಭಾಗ, ಒಂದು ಹೊರ ಮನಸ್ಸು, ಒಂದು ಒಳ ಮನಸ್ಸು. ಈಗ ಹೊರ ಮನಸ್ಸು ಚಂದ್ರಶೇಖರ್ ನೀವು ಭಾಳ ಒಳ್ಳೆಯವರು ಅಂತ ಹೇಳ್ತೀರಿ, ಒಳ ಮನಸ್ಸು ಚಂದ್ರಶೇಖರ್ ಮನುಷ್ಯ ಸರಿಯಾಗಿಲ್ಲ ಗೊತ್ತಾನೆ. ಹಾಗೆ ಮನೆಗೆ ಹೋಗ್ತೀರಿ, ನಿಮ್ಮ ತಾಯಿ ಬಗ್ಗೆ ತಂದೆ ಬಗ್ಗೆ ಮಾತು ದೇವೋವ ನಿನ್ನೆ ಮದರ್ಸ್ ಡೇ, ಮನಸ್ಸಲ್ಲಿ ಈ ಅಮ್ಮ ನನ್ನ ಪ್ರೀತಿ ಮಾಡಲಿಲ್ಲ, ನನ್ನ ತಂಗಿನೇ ಹೆಚ್ಚು ಪ್ರೀತಿ ಮಾಡಿದ್ಲು, ಅವಳಿಗೆ ಹೆಚ್ಚು ಒಡೆವು ಕೊಟ್ಟಿದ್ದಾಳೆ, ಬ್ಯಾಡ್ ಮದರ್. ಬಟ್ ಹೊರಗಡೆ ಗುಡ್ ಮದರ್. ಯಾಕೆ ಅದೇ ಡೈಲಮ, ಒಳ ಮನಸ್ಸು ಹೊರ ಮನಸ್ಸಿಗೆ ಈ ಡೈಲಮ ಯಾವಾಗ ಜಾಸ್ತಿ ಆಗುತ್ತೋ, ಆತ್ಮಸಾಕ್ಷಿ ಅಂತ ಹೇಳ್ತೇವೆ ಅಥವಾ ಅಂತರಂಗದ ಮಾತು ಅಂತ ಹೇಳ್ತೇವೆ. ಅಂತರಂಗದ ಮಾತು ನಿಮ್ಮ ಒಳ ಮನಸ್ಸು. ಎಷ್ಟೋ ಜನರಿಗೆ ಅಂತರಂಗವೇ ಬೇರೆ, ಬಹಿರಂಗವೇ ಬೇರೆ. ಬಾಯಿನಲ್ಲಿ ಒಳ್ಳೆಯ ಮಾತು ಬರ್ತದೆ, ಮನಸ್ಸಲ್ಲಿ ಬರೀ ಕೆಟ್ಟ ಯೋಚನೆಗಳು. ಕರೆಕ್ಟ್. ಆ ಥರ ಆಗ್ಬೋದು. ಓಕೆ ಸರ್, ಇನ್ನು ಈ ಸಿನಿಮಾಗಳಲ್ಲಿ ಅಥವಾ ಕಾಮಿಡಿ ಸೀನ್ಸಲ್ಲಿ ನೋಡ್ತೀವಿ ಸರ್, ದೆವ್ವ ನೋಡಿದ ತಕ್ಷಣ ಅಥವಾ ಭಯ ಪಟ್ಟ ತಕ್ಷಣ ಯೂರಿನೇಟ್ ಮಾಡ್ಕೊಳ್ಳೋದು, ಅದು ಯಾಕೆ ಸರ್, ಯಾಕೆ ಆಗುತ್ತೆ? ಯಾಕೆಂದರೆ ಅತಿ ಭಯ ಆದಾಗ ಮೂತ್ರ ವಿಸರ್ಜನೆ ಆಗುತ್ತೆ, ಮಲ ವಿಸರ್ಜನೆ. ಅತಿ ಭಯದಿಂದ ಉಚ್ಚಕೊಂಡ, ಅತಿ ಭಯದಿಂದ ಕಕ್ಕಸ್ ಮಾಡಿಕೊಂಡ, ಅತಿ ಭಯದಿಂದ ವೇರಿಯಸ್ಗಳನ್ನ ಆಗುತ್ತೆ, ಅತಿ ಭಯದಿಂದ ಬೆವರು ಜಾಸ್ತಿ ಬರ್ತದೆ. ಇವೆಲ್ಲ ಆಟೋನಮಿಕ್ ನರ್ವಸ್ ಸಿಸ್ಟಮ್ನ. ಏಕೆಂತಂದರೆ ಭಯ ಆದಾಗ ಈ ನರಮಂಡಲ ಉತ್ತೇಜನಗೊಳ್ಳುತ್ತೆ, ಆಗ ವಿಸರ್ಜನಾಂಗಗಳು ಹೆಚ್ಚು ಕೆಲಸ ಮಾಡ್ತವೆ, ಬೆವರು ಜಾಸ್ತಿ ಉತ್ಪತ್ತಿ. ಭಯ ಆದಾಗ ಮೈಯೆಲ್ಲ ಬೆವರುತ್ತೆ, ಹೌದು, ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ, ಅವಸರ ಆಗುತ್ತೆ, ಬಟ್ಟೆಲಿ ಆಗಿಬಿಡ್ಬೋದು. ಹಾಗೆ ಮಲ ವಿಸರ್ಜನೆ ರೆಡಿ ಇರುತ್ತೆ. ನಾನು ಪ್ರತಿ ದಿವಸ ಬೆಳಿಗ್ಗೆ ಮಾತ್ರ ಮಲ ವಿಸರ್ಜನೆ ಮಾಡ್ತೇವೆ, ಬೆಳಗ್ಗೆ ಕಾಯಿಲ್ಲ, ಅದು ಮೊದಲೇ ತಿಳಿಯುತ್ತೆ ಹೋಗು ಹೊರಗಡೆ ಅಂತ. ಯಾಕೆ ಮನಸ್ಸು ಡಿಸ್ಟರ್ಬ್ ಆಗಿದೆ. ಹಾಗಾಗಿ ಪ್ರಶಾಂತ ಮನಸ್ಸು. ಹಾಗಾಗಿ ಮನಯೇವಂ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ, ಆಸೆ ಮೋಹಗಳು, ಹಾಗೆ ನಮ್ಮ ಮುಕ್ತಿಗೂ ಕಾರಣ, ನಿಮ್ಮ ಸುಖಕ್ಕೂ ಕಾರಣ, ನಿಮ್ಮ ದುಃಖಕ್ಕೂ ಕಾರಣ. ಹಾಗಾಗಿ ಮನಸ್ಸನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ, ಪ್ರಶಾಂತವಾಗಿ ಇಟ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ದೇಹ ಹೇಳ್ದೆ ಕೇಳುತ್ತೆ. ಇಲ್ಲಾಂದರೆ ದೇಹ ಅದರ ಪಾಡೇ ಬೇರೆ, ಅದರ ವರ್ತನೆ ವ್ಯತ್ಯಾಸ ಆಗುತ್ತೆ, ಟೈಮ್ ಸರಿಯಾಗಿ ಏನೂ ಮಾಡಲ್ಲ, ಅದು ಕಾಯಿಲೆ ಬರೆಸ್ಕೊಳ್ಳುತ್ತೆ, ಮನಸ್ಸನ್ನು ಹಾಳು ಮಾಡುತ್ತೆ. ಸೊ ಅದರಿಂದ ಆರೋಗ್ಯದ ಬಗ್ಗೆ ಮಾತಾಡಿದಾಗ ನೀವು ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ ಅದರ ಮೇಲೆ ನಿಮ್ಮ ಬಾಡಿ ಹೆಲ್ತ್ ಡಿಪೆಂಡ್ ಆಗುತ್ತೆ. ಹಾಗೆ ಬಾಡಿ ಹೆಲ್ತ್ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ. ಇಲ್ಲ ಕಾಯಿಲೆ ಬಿತ್ಕೊಂಡು ನೀವು ಡಯಾಬಿಟಿಸ್ ಇಟ್ಕೊಂಡು ನೀವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಕೀಲು ಬೇನೆ ಇದೆ, ಬೆನ್ನೋವಿದೆ, ನೀವು ಸಂತೋಷಕ್ಕೆ ಸಾಧ್ಯ ಇಲ್ಲ. ಸಾರ್ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಸಾರ್, ಯು ಬಿಕಮ್ ರೆಸ್ಟ್ಲೆಸ್. ಅದು ತಲೆನೋವು ಬಂದಿದೆ, ಏನೂ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗೋದಿಲ್ಲ, ಒಂದು ಕಾರ್ಯಕ್ರಮ ಮಾಡಲಿಕ್ಕಾಗೋದಿಲ್ಲ, ಏಕೆ ತಲೆನೋವಿದೆ. ಆ ನೋವು ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಿದೆ. ಸೊ ಹಾಗಾಗಿ ಅರ್ಧ ಸ್ಟ್ರೆಸ್ಸಿಂದನೇ ತಲೆನೋವು ಬರುತ್ತೆ. ಅಲ್ಲ, ಈಗ ಸ್ಟ್ರೆಸ್ ಹ್ಯಾಸ್ ಬಿಕಮ್ ನಂಬರ್ 1 ಸೈಲೆಂಟ್ ಕಿಲ್ಲರ್. ಸ್ಟ್ರೆಸ್ ಹ್ಯಾಸ್ ಬಿಕಮ್ ನಂಬರ್ 1 ಕಾಸ್ ಆಫ್ ಡಿಸೀಸ್. ಯಾವುದೇ ಕಾಯಿಲೆ ಬರಲಿಕ್ಕೆ ಮಾನಸಿಕ ಒತ್ತಡವೇ ಈಗ ಪ್ರಧಾನ ಕಾರಣ. ಬಾಕಿವೆಲ್ಲ ಆಮೇಲೆ ಬರ್ತವೆ, ತಗೊಳ್ಳೋ ಆಹಾರದಲ್ಲಿರೋ ಬ್ಯಾಕ್ಟೀರಿಯಾಗಳು ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ವೈರಸ್ಗಳು ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸು ಅಥವಾ ಈಗ ಆಲ್ಕೋಹಾಲ್ ಸೇವನೆ ಮಾಡಿ ಲಿವರ್ ಡ್ಯಾಮೇಜ್ ಆಗಿದೆ. ಸೊ ಹಾಗಾಗಿ ಆದರೆ ಎಲ್ಲಕ್ಕಿಂತ ಮೇಲೆ ಬರ್ತಕ್ಕಂಥದ್ದು ಸ್ಟ್ರೆಸ್. ಆಮೇಲೆ ಬ್ಯಾಕ್ಟೀರಿಯಾ, ವೈರಸ್ಸು ಅಥವಾ ಟಾಕ್ಸಿಕ್ ಸಬ್ಸ್ಟೆನ್ಸಸ್ಸು, ವಿಷ ಪದಾರ್ಥಗಳು, ನೀವು ಜಂಕ್ ಫುಡ್ನಲ್ಲಿ ಸೇವನೆ ಮಾಡ್ತಕ್ಕಂಥ ಕೆಮಿಕಲ್ಸ್ಗಳು, ಆಲ್ಕೋಹಾಲು, ಸ್ಮೋಕಿಂಗು, ಗಾಂಜಾ,
ಅಥವಾ ನೀವು ಸುಲಭವಾಗಿ ಜೀರ್ಣ ಆಗುವಂಥ ಆಹಾರ ತಿಂತಾ ಇಲ್ಲ, ದಿನ ಬಿರಿಯಾನಿ ಬೇಕು ನಿಮಗೆ, ದಿನಕ್ಕೆ 3 ಸತ್ತು ಮಟನ್ನೇ ಬೇಕು. ಯಾಕಂದರೆ ಮಟನ್ ಬರೀ ಫ್ಯಾಟ್ ಇರುತ್ತೆ. ಮಟನ್ ಚೆನ್ನಾಗಿದೆ ಅಂತೇಳಿ ಅದಕ್ಕಿನ್ನಷ್ಟು ಉಪ್ಪು ಖಾರ ಹುಳಿ ಹಾಕಿ 3 ಹೊತ್ತು ಮಟನ್ ತಿಂತು ಅಂತಂದರೆ ಒಬೀಸ್ ಆಗ್ತೀವಿ, ಜೊತೆಗೆ ಲತಾರ್ಜಿ ಶುರುವಾಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಫುಡ್ ಅಂತ ಹೇಳ್ತೇವೆ. ಹಾಗೆ ನಿಮ್ಮ ಆ್ಯಕ್ಟಿವ್ ಕೂಡ ಬ್ಯಾಲೆನ್ಸ್, ಕೆಲಸ ಮಾಡಿ ಜೊತೆ ರಿಲ್ಯಾಕ್ಸ್ ಆಗಿ, ಸಂಗೀತ ಕೇಳಿ ರಿಲ್ಯಾಕ್ಸ್ ಆಗಿ, ಹೊರಗಡೆ ಸುತ್ತಾಡಿ ರಿಲ್ಯಾಕ್ಸ್ ಆಗಿ, ವಾಕ್ಯ ಮಾಡಿ ರಿಲ್ಯಾಕ್ಸ್ ಆಗಿ, ಫ್ರೆಂಡ್ಸ್ ಜೊತೆ ಮಾತಾಡಿ ರಿಲ್ಯಾಕ್ಸ್ ಆಗಿ. ಯಾವುದು ಅತಿ ಮಾಡೋಕ್ಕೋಗ್ಬಾರ್ದು. ಸ್ಟ್ರೆಸ್ ಈಗ ಚಾಟ್ ಮಾಡಬೇಕು, ಗಂಟೆ ಚಾಟಿಂಗ್ ಮಾಡ್ತಿರ್ತಾರೆ ಎದುರುಗಡೆ ವ್ಯಕ್ತಿ ಇರ್ತಾರಲ್ಲ ಫೋನ್ನಲ್ಲಿ, ಹೋಗ್ತಾನೆ. ಸೊ ಹಾಗಾಗಿ ಮುಖಾಮುಖಿ ಕೂತು ಮಾತಾಡೋಕ್ಕಿಂತ ನೀವು ಚಾಟ್ ಮಾಡೋಕ್ಕೆ ಇಷ್ಟಪಟ್ಟು ಅಂತಂದರೆ ಬರೀ ಧ್ವನಿ ಕೇಳಿಸುತ್ತೆ ಅಥವಾ ಇಮೇಜ್ ಮಾತಾಡತ್ತೆ, ನಿಜವಾದ ವ್ಯಕ್ತಿ ನಿಮ್ಮ ಮುಂದೆ ಇಲ್ಲ. ಹಾಗಾಗಿ ಮುಖಾಮುಖಿ ಮಾತುಕತೆಗಿಂತ ಚಾಟಿಂಗ್ನಲ್ಲಿ ಜನ ಹೆಚ್ಚು ಕಾಲ ಕಳೀತಿದ್ದಾರೆ. ಹಾಗೆ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಸರ್ ಹೇಳಿದೆ, ಆನ್ಲೈನ್ ಕೌನ್ಸಿಲಿಂಗ್ ಪ್ರಯೋಜನ ಇಲ್ಲಪ್ಪ. ಯಾಕೆ ನನ್ನ ಬಿಂಬ ನೋಡ್ತೀಯ ಅಷ್ಟು ನಾನು ನೋಡಲ್ಲ. ನಿನ್ನ ಬಿಂಬ ಕಾಣುತ್ತೆ ವಿಡಿಯೋ ಕಾನ್ಫರೆನ್ಸಲ್ಲಿ, ನೀನು ಕಾಣಲ್ಲ. ಅಥವಾ ಆಡಿಯೋ ಧ್ವನಿ ಕೇಳುತ್ತೆ, ನೀನು ಹೆಂಗಿದ್ಯಾ ಎಲ್ಲಿದೆಯಾ ಗೊತ್ತಿಲ್ಲ. ಸೊ ಹಾಗಾಗಿ ಯಾವುದೇ ಈಗೆಲ್ಲ ಆನ್ಲೈನ್ ಟ್ರೈನಿಂಗು, ಆನ್ಲೈನು ಚಾಟಿಂಗು, ಆನ್ಲೈನು ಎಲ್ಲವೂ ಆನ್ಲೈನ್ ಆಗ್ತಾಯಿದೆ. ಬಟ್ ಪೀಪಲ್ ಎಂಜಾಯ್ ದ್ಯಾಟ್ ಅಲ್ವಾ ಸರ್, ಬಿಕಾಸ್ ಟೈಮ್ ಅದೇ ಏನು ಮಾಡ್ಬೇಕಾದಿಲ್ಲ ರೀ. ನನ್ನ ಫ್ರೆಂಡ್ ನೋಡ್ಬೇಕಾದ್ರೆ ಬಸ್ ಹಿಡ್ಕೊಂಡು ಹೋಗಿ ನೋಡಬೇಕು, ಕೂತಲ್ಲೇ ಮೊಬೈಲ್ನಲ್ಲಿ ಆನ್ಲೈನ್. ಹೌದು, ಹಾಂ, ಸುಲಭ ಆಗೋಯ್ತು ಈಗ. ರಿಯಾಕ್ಟ್ ಮಾಡಬೇಕು. ಸ್ವಿಗ್ಗಿ ಕೇಳಿದ್ರೆ 10 ಮಿನಿಟ್ಸ್ ಸರ್ ಬಂದ್ಬಿಡ್ತೀವಿ ಸರ್. ಹೌದು, 10 ಮಿನಿಟ್ಸ್ ಸಪ್ಲೈ, 2 ಮಿನಿಟ್ಸ್ ಸಪ್ಲೈ. ಹಾಗಾಗಿ ಜನ ಹೆಚ್ಚು ಸೋಮಾರಿ ಆಗ್ತಿದ್ದಾರೆ. ಯಾಕೆಂದರೆ ಸವಲತ್ತುಗಳು ಜಾಸ್ತಿ ಆಗ್ತಿದ್ದಾಗಿ ಜನ ಹೆಚ್ಚು ಸೋಮಾರಿ ಆಗ್ತಿದ್ದಾರೆ. ತಾವೇ ಮಾಡಿ ಸಂತೋಷಕ್ಕಿಂತ ಇನ್ನೊಬ್ಬರು ಮಾಡಿ ತಂದ್ಕೊಳ್ತಿನ್ನ ತಿಂದ್ಕೊಂಡು ಕಾಲ ಕಳೆಯೋದು, ಕರೆಕ್ಟ್, ಬರೀ ಮಾತಾಡೋ ಕಾಲ ಕಳೆಯೋದು. ಹಾಗಾಗಿ ಇಡೀ ಜೀವನ ಶೈಲಿ ಇವತ್ತು ಸೆಡೆಂಟರಿ ಲೈಫ್, ಏನೂ ಶ್ರಮ ಇಲ್ಲದೇ, ಹಾಗೆ ಅತಿ ಆಸೆ, ಅದು ಬೇಕು ಇದು ಬೇಕು, ಅಸ್ಸಾಲ್ದು ಇನ್ನೊಬ್ಬ ಚೆನ್ನಾಗಿದ್ದಾನೆ, ಇನ್ನೊಬ್ಬನಿಗೆ 1 ಲಕ್ಷ ಸಂಬಳ, ನನಗೆ 25,000 ಸಂಬಳ. ಹಿಂದೆ 5,500 ರೂಪಾಯಿನಲ್ಲಿ ಜೀವನ ಮಾಡೋರಿ, ಏನೋ ಒಂದು ದೇವರು ಕೊಟ್ಟಿದ್ದು ಅಷ್ಟೇ. ಅವನು ಶ್ರೀಮಂತ, ಅವನು ದೇವರು ಒಳ್ಳೇದು ಮಾಡಿ ಅವನಿಗೆ ಮುಂದೆ ನನಗೂ ಒಳ್ಳೇದು ಮಾಡಲಿ. ಇವತ್ತು ಅವನೇ ಶ್ರೀಮಂತ ಆಗಿದ್ದಾನೆ, ನಾನೇ ಬಡವಾಗಿದ್ದಾನೆ, ಹೋಗವ ನೋಡಿ ಕಿತ್ಕೋ ಅನ್ನೋ ತಿಳಿಯೋದೆಲ್ಲ ತೊತ್ತಾರೆ. ಸೊ ಈಗ ಆ ಸಹಜೀವನ ಇಲ್ಲ, ಲಭ್ಯರಲ್ಲಿ ಸಂತೋಷ ಮಾಡೋ ತೃಪ್ತಿ ಇಲ್ಲ. ಮೊದಲೆಲ್ಲ ತೃಪ್ತರಾಗ ನಮ್ಮ ತಾತನ ಕಾಲದಲ್ಲಿ ಮುತ್ತಾತನ ಕಾಲದಲ್ಲಿ 1 ಹೊತ್ತು ಊಟ ಮಾಡಿ ಸಂತೋಷ, 3 ಹೊತ್ತು ಊಟ ಮಾಡಿ ಸಂತೋಷ, ಹೊಸ ಹಬ್ಬಕ್ಕೆ ಬಟ್ಟೆ ಇರಲಿ ಸಂತೋಷ, ಹೊಸ ಬಟ್ಟೆ ಸಿಗದೇ ಇರಲಿ ಸಂತೋಷ. ಇವತ್ತೇನಾಗಿದೆ ಅಂತ ಎಲ್ಲರಿಗೂ ಎಲ್ಲ ಬೇಕು. ಹೌದು. ಹಾಗಾಗಿ ಅತಿ ಆಸೆ ಗತಿಗೇಡು, ಅತಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದಾನೆ. ಅದನ್ನು ಅಕ್ಷರಶಃ ನಾವು ಅನುಭವಿಸ್ತಾ ಇದ್ದೇವೆ. ಜನ ಅತಿ ಆಸೆ ಮಾಡ್ತಾರೆ, ಅತಿಯಾದ ನಿರೀಕ್ಷೆ ಮಾಡ್ತಾರೆ. ನನ್ನ ನಟಿ ಇಷ್ಟೇ, ಹೀಗೆ ಇರಬೇಕು, ನನ್ನ ಗಂಡ ಹೀಗೆ ಇರಬೇಕು, ನನ್ನ ಮಕ್ಕಳು 90% ತೆಗಿಲೇಬೇಕು, ನನಗೆ ಈ ವರ್ಷ ಪ್ರಮೋಷನ್ ತೆಗಿಲೇಬೇಕು, ನಾನು PU ಆಗಬೇಕು. ಆಗಲ್ಲ, ಆಗದೆ ಇದ್ದರೆ ಬೈಕೊಂಡು ಒದ್ದಾಡೋದು. ಎಕ್ಸ್ಪೆಕ್ಟೇಷನ್ ಮತ್ತು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡ್ರೆ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ನಿಮ್ಮಲ್ಲಿ ಏನು ಒಳ್ಳೆಯ ಅಂಶಗಳಿದ್ದಾವೆ, ಸಾಮರ್ಥ್ಯ ಇದೆ, ಏನು ಎಲ್ಲರೂ ಪರಿಪೂರ್ಣ ಅಲ್ಲ, ಎಲ್ಲರೂ ಬಾಹುಬಲಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಚಾಣಕ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮೋದಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾನೆ, ಎಲ್ಲರೂ ಐನ್ಸ್ಟೈನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಇತಿಮಿತಿನಲ್ಲಿ ಜೀವನ ಮಾಡಬೇಕು. ಹುಟ್ಟು ಸಾವು ನಡುವೆ ಜೀವನ ಹೇಗೆ ಮಾಡಬೇಕು? ಎಲ್ಲರೂ ಶ್ರೀಮಂತರಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಭಾರತ ರತ್ನ ಬರಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಎಲ್ಲ ಚಾನಲ್ಗಳು ಟಾಪ್ 1 ನೋಡೋಕ್ಕೆ ಸಾಧ್ಯ ಇಲ್ಲ. 100 ಚಾನಲ್ ಯಾವುದೋ ಒಂದು ಟಾಪ್ ಆಗುತ್ತೆ, ಯಾವುದೋ ಒಂದು ಟಾಪ್ 2 ಆಗುತ್ತೆ ಈ ವರ್ಷ, ನೆಕ್ಸ್ಟ್ ಇನ್ಯಾವುದೋ ಒಂದು ಚಾನಲ್ ಟಾಪ್ ಆಗುತ್ತೆ. ಅದಕ್ಕೆ ಗುರಿಗೋಸ್ಕರ ಪ್ರಯತ್ನ ಮಾಡಿ, ಎಷ್ಟಾಗುತ್ತೋ ಸಾಧಿಸಿ ಸಂತೋಷಪಡಿ. ನಮ್ಮ 3rd ಪ್ಲೇಸ್ ಬಂದ್ರಪ್ಪ ಸಂತೋಷ, ಕನ್ಸೋಷನ್ ಪ್ರೈಸ್ ಬಂತ ಸಂತೋಷ, ಏನೋ ಬರಲಿಲ್ವ ನೆಕ್ಸ್ಟ್ ಟೈಮ್ ಮಾಡ್ತೇವೆ. ಈಗ ಮಕ್ಕಳಿಗೆ ಇವಾಗ ಸೋತೋದು ನೋಡಿ 72 ಮಾರ್ಕ್ಸ್ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡೇಳೆ, ನಂಗೆ 80 ಬರಬೇಕಾಯ್ತು, 85 ಬರಬೇಕಾಯ್ತು ಅಂತ. ಅವ್ರಿಗೆ 72 ಬಂತಲ್ಲ ಸಾಕು, ಅಥವಾ ಇನ್ನೂ ಸರಿ ತೊಗೊಳ್ತೇನೆ 85 ತೆಗಿದಿಂದ ಮನೋಭಾವ ಬದಲು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅವರು. ಆಗ ಅಪ್ಪ ಅಮ್ಮನ ಯಾಕೆ 75 ತೆಗೆದಿದೆಯಾ, 80 ತೆಗಿತೀನಿ ಅಂತ ಹೇಳ್ತಾ ಇದ್ದೆ, 90 ತೆಗಿಂತ ಬಗಡೆ ಬಿಡ್ತಿದ್ದೆ, ಏನಾಯ್ತು ನಿಂಗೆ ಅಂದರೆ ಅವಳಿಗೆ ಬೇಜಾರಾಗುತ್ತೆ, ಆತ್ಮಹತ್ಯೆ ಮಾಡ್ಕೊಂಡೇಳಿ. ಅಲ್ವ 70 ಸಂತೋಷ, ಯಾವ ಕೋರ್ಸ್ ಹೋಗು, ಅಥವಾ ಇನ್ನೊಂದ್ಸಲ ಬೇಗ ಇನ್ನೊಂದ್ಸಲ ಕಟ್ಟು. ಹೀಗೆ ಯಾಕೆ 70 ಬಂತು, ಇನ್ನು 10 ಮಾರ್ಕ್ಸ್ ಜಾಸ್ತಿ ತೆಗೆಯೋದು ಹೇಗೆ, ನೆಕ್ಸ್ಟ್ ಮಾರ್ಕ್ ವರ್ಕೌಟ್ ಮಾಡು.
ಅಥವಾ ಐ ಎಸ್ ಎಕ್ಸಾಮ್ 3 ಸರಿ ಫೇಲ್ ಆಯಿತು, 4 ಸರಿ ಫೇಲ್, 5ನೇ ಸರಿ ಫೇಲ್. ನಾವು ಫೇಲ್ ಅಂಕಲ್ ಆಗಲ್ಲ ಅಂದ್ರೆ ಹೋಯ್ತು. ಮನಸ್ಸನ್ನ ಯಾವ ರೀತಿ ಪ್ರಶಾಂತವಾಗಿ ಇಟ್ಕೊಳ್ಳೋದು? ನಾವು ಒಂದು ನೀವು ಹೇಳಿದಾಗೆ ಶಿಸ್ತು. ಹಾಂ. ಪ್ರತಿಯೊಂದು ಕೆಲಸವನ್ನು ಎಷ್ಟೊತ್ತಿಗೆ ಹೇಳಬೇಕು, ಎಷ್ಟೊತ್ತು ಮಾಡ್ಕೊಳ್ಬೇಕು, ಎಷ್ಟೊತ್ತು ಊಟ ಮಾಡಬೇಕು, ಏನು ಊಟ ಮಾಡಬೇಕು, ಏನು ತಿನ್ನಬಾರ್ದು, ಹೇಗೆ ಬಟ್ಟೆ ಹಾಕ್ಕೋಬೇಕು, ಹೇಗೆ ನಡ್ಕೊಳ್ಬೇಕು, ಇದು ಶಿಸ್ತು. ಎರಡನೇದು, ಮಾಡುವ ಪ್ರತಿಯೊಂದು ಕೆಲಸವನ್ನು ಖುಷಿಯಿಂದ ಮಾಡಿ, ನಿಮ್ಮ ಇತಿಮಿತಿ ಒಳಗೆ ಮಾಡಿ. ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಇರಲಿ, ನಿಮ್ಮ ಬಗ್ಗೆ ಕೀಳರಿಮೆ ಇರಬಾರ್ದು, ನಾನು ಪ್ರಯೋಜನ ಅಂತ ಅಂದ್ಕೋಬಾರ್ದು. ಬೇರೆ ಕಂಪೇರ್ ಮಾಡಿ ಆದರೆ ನಾನು ಅವನಾಗಿಲ್ಲ ಅಂತ ಅವಳಾಗಿಲ್ಲ ಅಂತ ಅಂದ್ಕೋಬೇಡಿ. ನೋಡಿ ಸ್ವಾಮಿ ನಾನಿರೋದು ಹೇಗೆ ಬದುಕ್ತೇನೆ, ನಾನು ಬದುಕ್ತೇನೆ. ಇರುವೆನೂ ಬದುಕುತ್ತೆ, ಆನೆನೂ ಬದುಕುತ್ತೆ. ಇರುವೆ ಇಷ್ಟೇ ಇರೋದು, ಆನೆ ಎಷ್ಟು ದೊಡ್ಡಾಗಿದೆ ಅಂತಂದರೆ ಆನೆ ಜೀವನ ಆನೆಗೆ, ಇರುವೆ ಜೀವನ ಇರುವೆಗೆ. ಕರೆಕ್ಟ್. ರಾಜನ ಜೀವನ ರಾಜನಿಗೆ, ಮಂತ್ರಿ ಜೀವನ ಮಂತ್ರಿಗೆ, ಸೇವಕನ ಜೀವನ ಸೇವಕನಿಗೆ. ಅವನು ಸೇವಕನೂ ಚೆನ್ನಾಗಿರ್ಬೋದು, ರಾಜನೊಬ್ಬನೇ ಚೆನ್ನಾಗಿರ್ತಾನೆ ಅಂತೇನಿಲ್ಲ. ಈಗೆಲ್ಲರೂ ವಾಂಟ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್, ವಾಂಟ್ ಟು ಬಿಕಮ್ ಚೀಫ್ ಮಿನಿಸ್ಟರ್ ಆದರೂ ಪರವಾಗಿಲ್ಲ, ಆಗದರೂ ಪರವಾಗಿಲ್ಲ, MLA ಆಗಿರ್ತಾನೆ, MLC ಆಗಿರ್ತಾನೆ, ಜನರಿಗೆ ಸೇವೆ ಮಾಡ್ತಾನೆ. ಮುಂದೆ ಎಲೆಕ್ಷನಲ್ಲಿ ದುಡ್ಡು ಖರ್ಚು ಮಾಡದೆ ಓಟ್ ತೊಗೊಳ್ತೀನಿ ಅನ್ನೋ ಮನಸ್ಸಿದ್ರೆ ಅವರು ಅಕ್ರಮವಾಗಿ ಹಣ ಸಂಪಾದನೆ ಮಾಡೋ ಅವಕಾಶ ಇಲ್ಲ. ಮತ್ತು ಇನ್ನೊಬ್ಬನ ಕಾಲು ಹಿಡಿದು ಅವನ ಬಗ್ಗೆ ಆರೋಪ ಮಾಡಿ ಅವನ ಕೆಳಗಿರಿಸಿ ನಾನು ಅವನ ಸೈಡ್ನ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡಿ ರಾಜಕೀಯದಲ್ಲಿ ಹಾಗೇನೆ, ಹೌದು, ಸಿನಿಮಾದಲ್ಲಿ ಹಾಗೇನೆ. ಅವ್ನು ನಂಬರ್ 1 ಆಗಿಬಿಟ್ಟೇನೆ, ನಾನು ನಂಬರ್ 1 ಆಗಬೇಕು, ಅವನ ಬಗ್ಗೆ ಅಪಪ್ರಚಾರ ಮಾಡಿ ಅವ್ನ ಸಿನಿಮಾ ಬೇಕು ಅಂತ ಸೋಲ್ಸು, ಚೆನ್ನಾಗಿಲ್ಲ ರೀ ಒಳಗೆ ಹೋಗ್ಬಿಡ್ರಿ, ಅಪಪ್ರಚಾರ ಮಾಡಿ ಅವ್ನ ಸಿನಿಮಾ ಹೊಡಿಬೇಕು, ನನ್ನ ಸಿನಿಮಾ ಟಾಪ್ ಹೋಗ್ಬೇಕು. ಆಗ ನೆಕ್ಸ್ಟಿಗೆ ನಾನು 100 ಕೋಟಿ ಡಿಮ್ಯಾಂಡ್ ಮಾಡ್ಬೋದು. ಈ ಥರ ಇನ್ನೊಬ್ಬರ ಕಾಲೆಳೆದು ಬದುಕುವಂಥ ಜನ ಜಾಸ್ತಿ ಆಗ್ತಾರೆ. ತೃಪ್ತಿ ಇಲ್ಲ. ಹಾಗಾಗಿ ತೃಪ್ತಿಯಿಂದ ಜೀವನ ಮಾಡೋಣ. ದೇಹ ಮತ್ತು ಮನಸ್ಸು ಎರಡನ್ನೂ ಆರೋಗ್ಯ ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಹೆಚ್ಚು ಗಮನ. ಅಷ್ಟು ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಮೆಂಟಲ್ ಹೆಲ್ತ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಹಾಗೆ ಡಾಕ್ಟರ್ ಅಡ್ವೈಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್.